भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं धीरेत्। नष्टप्रायेषु अभद्रेषु नित्यं भागवत सेवया भगवती उत्तम श्लोके भक्तिर्भवती नैष्टिकी। कृष्णाय वासुदेवाय देवकी नंदनाय च नंदगोपकुमाराय गोविन्दाय नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे कं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवं श्रीगुरुदीनतारिणं चित्तदर्पणमार्चनं भवमहादावाग्निर्वापणं श्रेयः कैरव चन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतस्वादनं सर्वात्मास्नपनं परं विजयते श्रीकृष्णसङ्कीर्तनं। नामकारी बहुधा निधि सर्वशक्ति तत्रार्पितः नियमित स्मरणेन कालः एतादृशी तव कृपा भगवन् ममापि दुर्दैवं दृश्यं विहजन् नानुरागः त्रिनादपि स्मिचेन तरोरपि सहिष्णुना अमानेन मानतेन कीर्तनीय सदा हरि। न धनं न जनं न सुन्दरी कवितं वा जगदीश कामहे मम जन्मनि जन्मनीश्वरे भवताद्भक्तिरहेतुकी त्वयि। हैनन्दतनुजा किङ्करं पतितं मां विषमे भवाम्बुधो कृपया तव पादपङ्कज स्थितधूलिः सदृशं चिन्तये। नयनं गलदश्रुधारया वदनं गद्गदहृदया गिरा पुलकैर्नचित्तं वपुः तव नाम ग्रहणे भविष्यति।
युगायितं निमेषेन चक्षुषा प्रावृषायितं शून्यायितं जगत्सर्वं गोविन्दविरहेण मे आश्लिष्य वा पादरतां पिनस्तु मामदर्शनान् मर्महतां करोतु वा यथा तथा वा विदधातु लम्पटो मत्प्राणनाथस्तु सैव न परः मत्प्राणनाथस्तु सैव न परः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। मूकं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवं श्रीगुरुदीनतारिणम्। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ನಿತ್ಯಾನಂದ ತ್ರಯೋದಶಿ. ಇವತ್ತು ನಿತ್ಯಾನಂದ ಪ್ರಭು ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಹರೇ ಕೃಷ್ಣ. ನಿತ್ಯಾನಂದ ಪ್ರಭು ಯಾರು? ಹೂ ಈಸ್ ಲಾರ್ಡ್ ಚೈತನ್ಯ? ಸಣ್ಣ ಪುಸ್ತಕ ಇತ್ತು, ಹೂ ಈಸ್ ಲಾರ್ಡ್ ಚೈತನ್ಯ. ಅದರಂಗ ಹೂ ಈಸ್ ಲಾರ್ಡ್ ನಿತ್ಯಾನಂದ. ಆ್ಯಕ್ಚುಲಿ ನಮಗೆ ಯಾರಿಗೂ ಇನ್ನೂ ಪರಿಚಯ ಇಲ್ಲೇ ಇಲ್ಲ ಇವ್ರ ಬಗ್ಗೆ. ಇನ್ನೂ ಪ್ರಭುಪಾದವ್ರದ್ದು ಈ ಸಂಸ್ಥೆಯಲ್ಲಿ ಬಂದಾದಮೇಲೆ ಇಸ್ಕಾನ್ ನಮಗೆ ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು, ಪಂಚತತ್ವ ಅವ್ರ ಬಗ್ಗೆ ಎಲ್ಲ ಕೇಳಲಿಕ್ಕೆ ಸಿಕ್ತು. ಆದ್ದರಿಂದ ಪ್ರಭುಪಾದವರೇ ಸ್ವತಃ ಬರೆದಾರೆ ಈ ರೀತಿ. ಗೋಸ್ವಾಮಿಯವ್ರು ಬರೆದಿದ್ದು ಗ್ರಂಥ ಎಲ್ಲಿವರೆಗೂ ಅಧ್ಯಯನ ಮಾಡುವುದಿಲ್ಲ. ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು ಯಾರು ಅನ್ನೋದು ತಿಳಿದು ಬರುವುದಿಲ್ಲ. ಗೋಸ್ವಾಮಿಯರು ಯಾರು? ಇವರು ಶ್ರೀ ರೂಪ ಸನಾತನ ಭಟ್ಟ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ. 12 ಜನ ಮಹಾಜನ, 6 ಗೋಸ್ವಾಮೀಸ್, ಬೃಂದಾವನ್, ಡೈರೆಕ್ಟ್ ಅಸೋಸಿಯೇಟ್ಸ್, ಡೈರೆಕ್ಟ್ ಡಿಸೈಪಲ್ ಚೈತನ್ಯ ಮಹಾಪ್ರಭು. ಅವರು ಬರೆದಿದ್ದ ಗ್ರಂಥ ಎಲ್ಲಿವರೆಗೂ ನಾವು ಅಧ್ಯಯನ ಮಾಡುವುದಿಲ್ಲ. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಬಗ್ಗೆ ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ತಿಳ್ಕೊಂಡ ಆಮೇಲೆ ರಾಧಾಕೃಷ್ಣನ್ ತಿಳ್ಕೋಬೋದು. ಅರ್ಥ ರಾಧಾಕೃಷ್ಣನ್ ತಿಳ್ಕೊಳ್ಳೋದು ಇನ್ನೂ ಭಾಳ ಕಠಿಣ. ಇವೆಲ್ಲ ಸ್ಟೆಪ್ಸು. ಹೀಗಾಗಿ ಸಾಕಷ್ಟು ಜನ ಇದ್ದಾರೆ ಈಗ ಯಾರು ಗೋಸ್ವಾಮಿ ಗ್ರಂಥ ಕಾಂಟ್ಯಾಕ್ಟ್ ಬಂದೇ ಇಲ್ಲ, ಅವರು
ಓದೇ ಇಲ್ಲ. ಹೀಗಾಗಿ ಅವರು ಚೈತನ್ಯ ಮಹಾಪ್ರಭು ಕೃಷ್ಣ ಅಲ್ಲ, ನಿತ್ಯಾನಂದ ಪ್ರಭು ಬಲರಾಮ ಅಲ್ಲ, ಹಿಂಗೆಲ್ಲ ಹೇಳ್ತಾ ಹೋಗ್ತಾರೆ. ತಪ್ಪು ಅವ್ರದ್ದಲ್ಲ, ಓದಿಲ್ಲ ಅವರು. ಗೋಸ್ವಾಮಿಯವ್ರ ಗ್ರಂಥ ಅಧ್ಯಯನ ಮಾಡಿದಾಗ ಮಾತ್ರ ಪರಿಚಯ ಆಗ್ತದೆ, ಇಲ್ಲಂದ್ರೆ ಆಗೋದಿಲ್ಲ. ಇನ್ನು ಚೈತನ್ಯ ಮಹಾಪ್ರಭುಗಳು ಚನ್ನ ಅವತಾರ ಅಂತಾರೆ, ಹಿಡನ್ ಇನ್ಕಾರ್ನೇಷನ್. ಅದು ಒಂದು ಶ್ಲೋಕ ಚೈತನ್ಯ ಚರಿತಾಮೃತದಲ್ಲಿ ಬರುವುದು. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತ ಅವತಾರ ಭಕ್ತಖ್ಯಾಪಂ ನಮಾಮಿ ಭಕ್ತ ಶಕ್ತಿಕಂ. ಚೈತನ್ಯ ಮಹಾಪ್ರಭು ಭಕ್ತರೂಪದಲ್ಲಿ ಬಂದರು. ಸ್ವರೂಪ ನಿತ್ಯಾನಂದ, ಭಕ್ತ ಅವತಾರ ಅದ್ವೈತಾಚಾರ್ಯ, ಭಕ್ತ ಅವತಾರ ಭಕ್ತ ಅಖ್ಯಾಕಂ ಅದು ಗದಾಧರ, ಭಕ್ತ ಶಕ್ತಿಕಂ ಶ್ರೀವಾಸ್. ಅದಕ್ಕೆ ಚೈತನ್ಯ ಮಹಾಪ್ರಭು ಕೃಷ್ಣನೇ. ಅದು ಒಂದು ಶ್ಲೋಕ. ರಾಧಾ ಕೃಷ್ಣ ಏಕ ಆತ್ಮ ದ್ಯೂಹ ದೇಹಧಾರಿ ಅನ್ಯೋನ್ಯ ವಿಲಾಸ್ ಆಸ್ವಾದನ ಕರಿ. ಇಬ್ಬರು ಒಂದೇ ಅವರು. ಇಲ್ಲಿ ಪ್ರೇಮ ಗೀತೆ ಒಳಗೆಲ್ಲ ಹಾಡ್ತಾರೆ, ಹಮ್ ದೋ ಜಿಸ್ಮ ಏಕ್ ಜಾನ್ ಹೈ ಹಮ್ ಅಂತಾರೆ. ಏನೋ ಒಂದು ಕಾಲ್ಪನಿಕ ವಿಚಾರ, ಯಾರೂ ಹಂಗಿರಂಗಿಲ್ಲ, ಕಲ್ಪನಾ ಬರೇ ಅದು. ಆ ರೀತಿ ಹಕ್ಕಿಕತ್ತದ ರಾಧಾಕೃಷ್ಣನಲ್ಲಿ. ಅವರಿಬ್ಬರು ಒಂದೇ, ಎರಡು ಜಿಸ್ಮ ತಗೊಂಡ್ರು, ದ್ಯೂಹ ದೇಹಧಾರಿ, ಎರಡು ಶರೀರ ತಗೊಂಡ್ರು ರಾಧಾಕೃಷ್ಣ. ಮತ್ತು ಅವರಿಬ್ಬರು ಕೂಡಿದ್ದ ಅವತಾರ ಚೈತನ್ಯ ಮಹಾಪ್ರಭು, ಭಾಳ ವಿಶೇಷ. ಆಮೇಲೆ ನಿತ್ಯಾನಂದ ಪ್ರಭು ಬಲರಾಮ್. ತ್ರೇತಾಯುಗದಲ್ಲಿ ಇವರೇ ರಾಮ ಲಕ್ಷ್ಮಣ, ದ್ವಾಪರ ಯುಗದಲ್ಲಿ ಇವರೇ ಮತ್ತು ಕೃಷ್ಣ ಬಲರಾಮ, ಕಲಿಯುಗದಲ್ಲಿ ಇವರೇ ಮತ್ತು ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭು ಆಗಿ ಅವತರಿಸಿದ್ದಾರೆ. ಈಗ ಚೈತನ್ಯ ಮಹಾಪ್ರಭು ಅವತಾರ ನಂತರ ಆಯಿತು, ನಿತ್ಯಾನಂದ ಪ್ರಭು ಅವ್ರದ್ದು ಅವತಾರ ಮೊದಲಾಯಿತು. ಎಲ್ಡರ್ ಬ್ರದರ್ ಬಲರಾಮ್ನು ಮೊದಲು, ಆಮೇಲೆ ಕೃಷ್ಣ. ಇದು ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣನಾಗಿ ಅವತರಿಸಿದಾಗ ಲಕ್ಷ್ಮಣ ರಾಮನ ಸೇವೆ ಮಾಡ್ತಾ ಇದ್ದ ನಿರಂತರ. ಏನು ಹೇಳ್ತಿದ್ದೆಲ್ಲ ಮಾಡಿದ್ರು. ವನವಾಸಕ್ಕೆ ಹೋಗುವ ಅವಶ್ಯ ಇರಲೇ ಇಲ್ಲ, ತಾನು ಹೋದ. ಯಾರು ಹೋಗ್ತಾರೆ ಈ ರೀತಿ? ಅಣ್ಣಗೇನಾರ ಬಂದ್ರೆ ಇಂಥದ್ದು ತಮ್ಮನು ಹೋಗ್ತಾನೆ, ಹೋಗ್ಬಾರಪ್ಪ ನೀನ ಅಂತ. ನನಗೆ ಯಾಕೆ ಪೀಡ, ಹೋಗಿ ನಡೆಯತ್ತಕ್ಕಂತ. ಯಾರು ಹೋಗೋದಿಲ್ಲ. ವನವಾಸ 14 years, 1 ದಿವಸ 2 ದಿವಸ 4 ದಿವಸ 1 ವಾರ 10 ದಿವಸ 1 ತಿಂಗಳು 2 ತಿಂಗಳಲ್ಲ, 14 ವರ್ಷ. ಲಕ್ಷ್ಮಣನೂ ಹೋದ. ಅವರಿಬ್ಬರು ಸಪ್ರೇಟಾಗಿ ಇರ್ಲಿಕ್ಕೆ ಸಿಕ್ಕಿಲ್ಲ, ರಾಮ ಲಕ್ಷ್ಮಣ. ಈಗ ಲಕ್ಷ್ಮಣ ರಾಮನ ಸೇವೆ ಎಲ್ಲ ಮಾಡಿದ, ಒಳ್ಳೆಯ ಆನಂದದಿಂದ ಮಾಡಿದ. ಒಂದು ಮಾತ್ರ ಸೇವಾಯನ್ನು ಕೊಟ್ಟ ರಾಮ, ಮಾಡಲಿಕ್ಕೆ ಹೊಟ್ಟೆ ಮನಸ್ಸಾಗಲಿಲ್ಲ, ಭಾಳ ನಿರಾಶೆ. 14 ವರ್ಷ ವನವಾಸ ಮುಗಿಸಿ ವಾಪಸ್ ಅಯೋಧ್ಯೆಗೆ ಬಂದರು. ರಾಮನ ಪಟ್ಟಾಭಿಷೇಕ ಆಯಿತು, ರಾಜ ಆದ. ಸ್ವಲ್ಪ ದಿವಸ ಆದಮೇಲೆ ಲಕ್ಷ್ಮಣ ಕರೆದು ಹೇಳ್ತಾನೆ, ಸೀತಾನ ಕರ್ಕೊಂಡು ಹೋಗಿ ವನದಲ್ಲಿ ಬಿಟ್ಟು ಬಂದ್ಬಿಡ ಅಂತ. ಸೀತಾನ ಕರ್ಕೊಂಡು ಹೋಗಿ ವನದಲ್ಲಿ ಬಿಟ್ಟು ಬಾ, ಏನಿದು? ಏನು ಮಾಡ್ಯಾಳ ಅವಳು? ತಪ್ಪ. ನೋ ಟಾಕಿಂಗ್, ಓನ್ಲಿ ಎಕ್ಸಿಕ್ಯೂಷನ್, ನೋ ಕ್ವೆಶ್ಚನ್ಸ್ ಆಸ್ಕ್ಡ್. ಇದು ಲಕ್ಷ್ಮಣಗೆ ಒಟ್ಟ ಸಹನ ಆಗಲಿಲ್ಲ, ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇದೆಂಥ ಸೇವಾ ಕೊಟ್ಟಾನವ ರಾಮ. ಅದು ಸೀತಾ ಆ ಟೈಮ್ನಲ್ಲಿ ಗರ್ಭಿಣಿ ಇದ್ದಾಳ, ಬಿಟ್ಟು ಬಾ ವನದಲ್ಲಿ. ವನವಾಸ ಮುಗಿಸಿ ಬಂದು ಮತ್ತೆ ಈ ರೀತಿ ಮತ್ತೆ ವನದಲ್ಲಿ ಬಿಟ್ಟು ಬಾ, ಅದು ಒಬ್ಬಕ್ಕಿಲ್ಲ. ಇದು ಭಾಳ ಕಠಿಣ. ರಾಮನ ಆರ್ಡರ್ಸ್ ಎಕ್ಸಿಕ್ಯೂಟ್ ಮಾಡಲೇಬೇಕು.
ಆವಾಗ ಲಕ್ಷ್ಮಣ ನಿರ್ಧಾರ ಮಾಡಿದ, ಇನ್ನು ತಮ್ಮಾಗಿ ಅವತಾರ ಬೇಡ, ಇನ್ನು ಅಣ್ಣಾಗಿ ಬರ್ತೀನಿ ಅಂತ. ಅದೇ ಮುಂದಿನ ಅವತಾರದಲ್ಲಿ ಕೃಷ್ಣನ ಅಣ್ಣಾಗಿ ಬಲರಾಮ, ಮತ್ತಿಲ್ಲೇನು ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು ಅಣ್ಣ. ಒಂದು ಹೆಸರದ ನಿತ್ಯಾನಂದ ಅನುಜ ಅಂತೇಳಿ. ನಿತ್ಯಾನಂದ ಅನುಜ ಯಾರ ಹೆಸರದು? ಚೈತನ್ಯ ಮಹಾಪ್ರಭುಗಳ ಹೆಸರದು, ನಿತ್ಯಾನಂದ ಪ್ರಭು ಹೆಸರಲ್ಲ ಅದು. ರಾಮಾನುಜ ಅಂತದ, ಅದು ಯಾರ ಹೆಸರು? ರಾಮಾನುಜ ರಾಮನ ಹೆಸರಲ್ಲ, ಅದು ಲಕ್ಷ್ಮಣನ ಹೆಸರು. ಅವರು ರಾಮಾನುಜಾಚಾರ್ಯರು, ಅವರು ಶ್ರೀ ವೈಷ್ಣವರು, ಲಕ್ಷ್ಮಣನ ಅವತಾರ ಅಂತ ಅವ್ರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಅವ್ರ ಹೆಸರು ರಾಮಾನುಜ, ಲಕ್ಷ್ಮಣನ ಹೆಸರು. ಇಲ್ಲೇ ನಿತ್ಯಾನಂದ ಅನುಜ ಅಂದರೆ ಯಾರೀಗ? ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಅನುಜ, ಯಂಗರ್ ಬ್ರದರ್ ನಿತ್ಯಾನಂದ ಅನುಜ. ಚೈತನ್ಯ ಮಹಾಪ್ರಭು ಅವತಾರ ಆಗಿದ್ದು ನಂತರ, ಮೊದಲ ನಿತ್ಯಾನಂದ ಪ್ರಭು. ನಿತ್ಯಾನಂದ ಪ್ರಭು ಅವತಾರ ಆಗಿದ್ದ ಇಸ್ವಿ 1474, 14ನೇ ಶತಮಾನ. ಅದು 1474. ತಂದೆ ಹೆಸರು ಹದಾಯಿ ಓಜಾ, ತಾಯಿ ಪದ್ಮಾವತಿ. ಹುಟ್ಟಿದೂರು ಏಕಚಕ್ರ ಗ್ರಾಮ. ಇವತ್ತು ಅದ ಏಕಚಕ್ರ. ಕಲ್ಕತ್ತಾದಿಂದ ಒಂದು 2 ತಾಸು 3 ತಾಸಿನ ಹಾದಿ ಅದ. ಭಾಳ ವರ್ಷದಿಂದ ಹೋಗಿದ್ವಿ ಅಲ್ಲಿ ಇವತ್ತೊಂದು ಭಾಳ ಸುಂದರ ಇಸ್ಕಾನ್ ದೇವಾಲಯ ಅದ. ಅವಶ್ಯವಾಗಿ ಎಲ್ಲರೂ ಭೇಟಿ ಕೊಡಬೇಕು, ದರ್ಶನ ಮಾಡಬೇಕು. ಚಂದ ದೇವಸ್ಥಾನ ಕಟ್ಟಾರಲ್ಲಿ, ಭಾಳ ದೊಡ್ಡದಲ್ಲ, ಮೀಡಿಯಮ್ ಸೈಜ್ ಟೆಂಪಲ್ ಅದು, ಚಲೋ ಆಗಿದೆ. ಅದಕ್ಕೆ ಅಲ್ಲಿ ಏಕಚಕ್ರ ಗ್ರಾಮ. ಏಕಚಕ್ರದಲ್ಲಿ ಏನೇನಾಗಿತ್ತು? ಒಂದು ನಿತ್ಯಾನಂದ ಪ್ರಭು ಹುಟ್ಟಿದ್ದು ಊರದು. ಆಮೇಲೆ ಏಕಚಕ್ರದಲ್ಲಿ ಪಾಂಡವರು 1 ವರ್ಷ ಕಳೆದಾರಲ್ಲಿ. ಈ ಲಕ್ಷಾಗ್ರಹ ಆದ ನಂತರ ವಿದುರ ವಾಪಸ್ ಬರಬೇಡ್ರಿ ಅಂದಿರ್ತಾರೆ. ಆ ಲಕ್ಷಾಗ್ರಹದಿಂದ ಪಾರಾಗಿ ಬಂದರು 5 ಜನ ಪಾಂಡವರು, ಜೊತೆಗೆ ತಾಯಿ ಕುಂತಿ ಇದ್ದಾಳ. ಆವಾಗ 1 ವರ್ಷ ಕಾಲ ಬ್ರಾಹ್ಮಣರ ವೇಷದಲ್ಲಿ ಏಕಚಕ್ರ ಗ್ರಾಮದಲ್ಲಿ ಕಳೆದರು. ಅದು ಒಂದು ಮಹತ್ವದ ಸ್ಥಳ, ಅದು ಒಂದು ಏಕಚಕ್ರ. ಮತ್ತೊಂದೇನದ, ಮಹಾಭಾರತ ಯುದ್ಧದಲ್ಲಿ ಭೀಷ್ಮರಿಗೆ ಹೊಡಿಲಿಕ್ಕೆ ಕೃಷ್ಣ ಒಂದು ರಥದ ಗಾಲಿಯ ಬಿಸ್ಬಿಡ್ತಾನೆ. ಪ್ರಸಂಗ ದೊಡ್ಡದು, ಎಲ್ಲ ಹೇಳೋದಿಲ್ಲ. ಚಕ್ರ ಹಿಡಿದು ಭೀಷ್ಮರು ಹೊಡಿಲಿಕ್ಕೆ ಹೊರಟು ಬಿಟ್ಟಾನ ಕೃಷ್ಣ, ರಥದ ಗಾಲಿ ತಗೊಂಡು. ಭೀಷ್ಮರು ನೋಡಿದ್ದು, ಕೃಷ್ಣ ರಥದ ಗಾಲಿ ಅಭಿಷೇಕ ನನಗೆ ಹೊಡಿಲಿಕ್ಕೆ ಬರಲಿಕ್ಕತ್ತ. ತಮ್ಮ ಧನುಷ್ ಬಾಣ ಕೆಳಗಿಟ್ಟು ಬಿಟ್ಟರೆ 2 ಕೈ ಮುಂದೆ ಚಾಚಿ ಹೇಳಿ, ಮೃತ್ಯು ನಿನ್ನ ಕೈಯಿಂದ ಬರೆದಿದ್ವಿ, ಸದ್ಯ ಬರಲಿಲ್ಲ. ಶುದ್ಧ ಭಕ್ತರ ವಿಚಾರ ನೋಡ್ರಿ, ಕೃಷ್ಣ ನಿನ್ನ ಕಡೆಯಿಂದ ಮರಣ ಬರ್ತದ, ಇಮಿಡಿಯೇಟ್ಲಿ ಬರಲಿಲ್ಲ, ನನ್ನ ಕೈ ಚಾಚಿಬಿಟ್ಟು ಮುಂದೆ. ಅರ್ಜುನ ಹೋಗಿ ಗಟ್ಟಿಡಿಲಿಕ್ಕೆ ತಾನು ಕೃಷ್ಣಗೆ ಹೊಡಿಬೇಡ. ಭಾಳ ಸುಂದರ ಚಿತ್ರ ನಮ್ಮ ಇಸ್ಕಾನ್ ಭಕ್ತರು ಮಾಡಿದ್ದಾರೆ, ಪ್ರಭುಪಾದ ಶಿಷ್ಯಂದರು. ಈಗೆಲ್ಲ ಅದು ಮುಗೀತು, ಹೊಡಿಬೇಡ ಅಂತಂದಾಗ ಅರ್ಜುನ ಕೃಷ್ಣ ರಥ ಗಾಲಿ ಹಾಗೆ ಹಿಡ್ಕೊಂಡಿತ್ತು, ಭೀಷ್ಮರ ಮೇಲೆ ಹೋಗಿಲಿಲ್ಲ. ಆಮೇಲೆ ಆ ಗಾಲಿ ತಗೊಂಡು ಭೀಷ್ ಅಲ್ಲಿಂದ ಕುರುಕ್ಷೇತ್ರದಿಂದ ಹೊಗದ್ರೆ ವೆಸ್ಟ್ ಬೆಂಗಾಲಿಗೆ ಹೋಗ್ಬಿಡ್ತದೆ. ನಾವು ಒಂದು ಕಲ್ಲು ಒಗಿತೀವಿ, ಏನೋ ಒಗಿತೀವಿ, 2 ದೂರ ಹೋಗ್ತದೆ. ಇದು ಭಗವಂತ, ಏನು ದೊಡ್ಡ ವಿಷಯ ಅಲ್ಲ. ಆ ರಥದ ಗಾಲಿ ಬಿಡ್ತು, ಗಾಲಿ ಎತ್ತು ಜೋರಾಗಿ ಹೊಗದ್ರೆ ಅದು ವೆಸ್ಟ್ ಬೆಂಗಾಲಿಗೆ ಹೋಗಿ ಬಿದ್ದು ಬಿಡುತ್ತೆ. ಅದೇ ಏಕಚಕ್ರ ಗ್ರಾಮ ಎಲ್ಲ ಅದರ ಹಿಂದಿಂದ ಇತಿಹಾಸ. ಅಲ್ಲೇ ನಿತ್ಯಾನಂದ ಪ್ರಭು ಅವ್ರದ್ದು ಅವತಾರ ಆಗಿತ್ತು. ಚೈತನ್ಯ ಮಹಾಪ್ರಭು ಅವತಾರ ಆಗಿತ್ತು ಮಾಯಾಪುರ. ಅವ್ರು ಹುಟ್ಟಿದ್ದ ಇಸ್ವಿ 1486, 1486. ತಾಯಿ ತಂದೆ ಹೆಸರು ಸಚ್ಚಿಮಾತಾ ಜಗನ್ನಾಥ ಮಿಶ್ರ. ಚೈತನ್ಯ ಮಹಾಪ್ರಭು ಹುಟ್ಟಿದ್ದು ಬ್ರಾಹ್ಮಣ ಮಂತನದಲ್ಲಿ, ನಿತ್ಯಾನಂದ ಪ್ರಭು ಹುಟ್ಟಿದ್ದು ಬ್ರಾಹ್ಮಣ ಮಂತನದಲ್ಲಿ. ಈಗ ನಿತ್ಯಾನಂದ ಪ್ರಭು 12 ವರ್ಷ ತನಕ
ಮನೆಯಲ್ಲೇ ಇದ್ದರು. ಲಕ್ಷ್ಮೀಪತಿ ಅಂತ ಹೇಳಿ ನಮ್ಮ ಮಧ್ವ ಪರಂಪರೆಯಲ್ಲಿ ಬರುವಂಥ ಮಹಾನ್ ಆಚಾರ್ಯರು, ನಮ್ಮ ಪರಂಪರೆಯಲ್ಲಿ ಅವರು ಲಕ್ಷ್ಮೀಪತಿ ಅವರು ಬಂದರು ಹದಾಯಿ ಓಜಾ ಮನೆಗೆ. ಆಗಿನ ದಿನದಾಗ ಹೆಂಗಿತ್ತು, ಯಾರು ಬ್ರಾಹ್ಮಣರು ಯಾತ್ರೆ ಮಾಡುವಾಗ ಎಲ್ಲೆಲ್ಲೋ ಹೋಗಿ ಯಾರ್ಯಾರ ಮನೆಗೆ ಹೋಗ್ತಿದ್ದಿದ್ದಿಲ್ಲ ಅವರು. ಬ್ರಾಹ್ಮಣ ಮನೆಗೆ ಹೋಗ್ಬೇಕು, ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ. ಆಮೇಲೆ ಏನಾದರೂ ಒಂದು ಪೂಜಾ ಗೀಜಾ ಎಲ್ಲ ಮಾಡ್ಕೊಂಡು ಇರ್ಲಿಕ್ಕೆ ಬರ್ತಿತ್ತು ಆರಾಮಾಗಿ. ಸ್ವಲ್ಪ ದಿವ್ಸ ಕಳೆದು ಮತ್ತೆ ಮುಂದೆ ಹೋಗ್ತಿದ್ರು, ಹೋಟೆಲು ಅಲ್ಲಿ ಆಸೆ ಎಲ್ಲಿ ಹೋಗ್ತಿದ್ರು, ಬ್ರಾಹ್ಮಣರ ಮನೆಗೆ ಹೋಗ್ತಿದ್ರು. ಆಗಿನ ಕಾಲದಲ್ಲಿ ಇದು ಪದ್ಧತಿ ಇತ್ತು. ಅದಕ್ಕೆ ಲಕ್ಷ್ಮೀಪತಿ ಅವರು ಯಾರು ಬ್ರಾಹ್ಮಣರಿದ್ದಾರಿಲ್ಲಿ ಅಂತೇಳಿ ಹದಾಯಿ ಓಜಾ ಅವ್ರ ಮನೆಗೆ ಬಂದರು. ಸ್ವಲ್ಪ ದಿವಸ ಅವ್ರ ಮನೆಯಲ್ಲಿ ಕಳೆದರು. ಆಮೇಲೆ ಲಕ್ಷ್ಮೀಪತಿಯವರು ಹೇಳ್ತಾರೆ, ನನಗೀಗ ಭಾರತದ ಯಾತ್ರೆ ಮಾಡೋದದ, ಎಲ್ಲ ಯಾತ್ರೆ ಮಾಡಿ ಬರಬೇಕಾಗ್ಯದ. ನಾನು ಒಬ್ಬನೇ ಇದ್ದೀನಿ, ನನ್ನ ಜೊತೆಗೆ ಯಾರೂ ಇಲ್ಲ, ಒಬ್ಬ ಅಸಿಸ್ಟೆಂಟ್ ಬೇಕು ನನಗೆ. ನಿಮ್ಮ ಮಗನ ಕರ್ಕೊಂಡು ಹೋಗೋದು ನಡೀತದ ಅಂತ ಕೇಳಬೇಡ. ನಿಮ್ಮ ಮಗನ ಕರ್ಕೊಂಡು ಏನ್ರಿಪ್ಪ ಎಲ್ಲರ ಮನೆಗೆ ಬಂದ ಗೆಸ್ಟ್ ಆಗಿದ್ದು ಹೋಗ್ಬಿಡ್ಬೇಡದ, ಮಗನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ರ. ಮತ್ತು ಅತಿಥಿ ದೇವೋ ಭವ, ಮತ್ತು ಅಂತಿಂಥ ಅತಿಥಿ ಎಲ್ಲ ಆಚಾರ ಇದ್ದಾರೆ. ಅವ್ರು ಕೇಳಲಿಕ್ಕತ್ತಾರ, ನಿಮ್ಮ ಮಗನ ಕೊಟ್ಟು ಕಳಿಸ್ರಿ ನನಗೆ ಅಸಿಸ್ಟ್ ಮಾಡಲಿಕ್ಕೆ. ಅನಿವಾರ್ಯ ಪ್ರಸಂಗ, ಮನಸ್ಸಿಲ್ದ ಕಳಿಸಿದ್ರು. ಇತ್ತಾಗ ಲಕ್ಷ್ಮೀಪತಿಯವರು ನಿತ್ಯಾನಂದ ಪ್ರಭುನ ಕರ್ಕೊಂಡು ಹೊರಟು. ಅವ 12 ವರ್ಷದ ಹುಡುಗ. ಅವರು ಸೇವೆ ಮಾಡ್ಕೋತ ಅಸಿಸ್ಟ್ ಮಾಡ್ಕೋತ ಹೊರಟರು. ಇತ್ತಾಗ ಹದಾಯಿ ಓಜಾ ಮಗ ಇಲ್ಲ, ಬದುಕಲಿಕ್ಕೆ ಆಗೋದಿಲ್ಲ. ದಶರಥ ಮಹಾರಾಜ ರಾಮ ಇಲ್ಲ, ಹೋಯ್ತು, ಪ್ರಾಣನ ಹೋಯ್ತು. ರಾಮ ಹೋದ ವನವಾಸಕ್ಕೆ, ದಶರಥ ಮಹಾರಾಜನ ಪ್ರಾಣ ಹೋಗ್ಬಿಡುತ್ತೆ. ಪ್ರಾಣ ಅಂದ್ರೆ ರಾಮ ಹೋಗ್ಬಿಟ್ಟಾನ, ಇನ್ನು ಬದುಕುವುದು ಹೆಂಗೆ? ಕೆಲವರೆಲ್ಲ ಹೇಳ್ತಾರೆ, ನೀ ಇಲ್ಲ ನನಗೆ ಬದುಕಲಿಕ್ಕೆ ಆಗೋದಿಲ್ಪ, ಸತ್ತೋಕ್ಕಿ ನಾನು ಅಂತ ಹೇಳ್ತಾರೆ. ಒಬ್ಬರಿಗೊಬ್ಬರ ಮೇಲೆ ಅಷ್ಟೊಂದು ಪ್ರೇಮ ಅಟ್ಯಾಚ್ಮೆಂಟ್ ಏನೋ ಇರ್ತದೆ, ಭೌತಿಕದ್ದದು. ನಿಜವಾದ ಪ್ರೇಮ ಅಲ್ಲ, ಮಟೀರಿಯಲ್ ಲವ್ ಅನ್ಕೋರಿ. ನಿಮ್ಗೆ ಬಿಟ್ಟರೆ ಇರ್ಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಹೇಳ್ತಾರೆ. ಅವ್ರು ಯಾರೋ ಸತ್ತಿರ್ತಾರೆ, ಇವ್ರು ಮತ್ತು ಬದುಕಿರ್ತಾರೆ. ಏನಾಗಿರಂಗಿಲ್ಲ. ಹಂಗೆ ನಡೀತು. 1 ವರ್ಷ 2 ವರ್ಷ ಕಡಿಮೆ ಮಾಡ್ಕೋತ ಹೋಗ್ಬಿಡ್ತದೆ. ಈಗ ನಮಗೂ ನಮ್ಮ ತಾಯಿ ಹೋಗಿ ಇನ್ನೂ 1 ವರ್ಷವೂ ಆಗಿಲ್ಲ, ಕ್ರಮೇಣಾಗಿ ಅದರ ಇಫೆಕ್ಟ್ ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅದೇ ತಿಳ್ಕೊಂಡಾಗ ಭಾಳ ಮೇಲಿನ ಮೇಲೆ ನೆನಪಾಗ್ತಿತ್ತು. ಎಷ್ಟೋ ಸಮಯ ಹೋಗ್ತಾ ಇನ್ನೊಂದು 2 ತಿಂಗಳಿಗೆ ಬಹುಶಃ 1 ವರ್ಷ ಆಗ್ತದೆ, 10 ತಿಂಗಳರ ಆಯ್ತು. ಅದು ಎಲ್ಲ ಕ್ರಮೇಣಾಗಿ ಹ್ಯೂಮನ್ ನೇಚರ್ ಅದು ಮರೆತು ಬಿಡ್ತೀವಿ. ಕ್ರಮೇಣಾಗಿ ಮತ್ತು ವರ್ಷಕ್ಕೊಮ್ಮೆ ಯಾವಾಗೋ ಶ್ರಾದ್ದ ಮಾಡುವಾಗ ಅಷ್ಟು ನೆನಪಾಗ್ತದೆ. ಈಗ ಇವೆಲ್ಲ ಸಾಮಾನ್ಯ ಆಯ್ತು. ಆ್ಯಕ್ಚುಲಿ ದಶರಥ ಮಹಾರಾಜರಿಗೆ ರಾಮ ಅವರ ಪ್ರಾಣ, ರಾಮ ಹೋದ, ದಶರಥ ಮಹಾರಾಜರು ತಮ್ಮ ಪ್ರಾಣ ಬಿಟ್ಟುಬಿಟ್ರು. ರಾಮ ಅನ್ಕೋತ ಪ್ರಾಣ ಹೋಗ್ಬಿಟ್ಟು. ಎಲ್ಲ ಶುದ್ಧ ಭಕ್ತರು ಎಲ್ಲ ಅಂಥವ್ರು ರಾಮನ ತಂದೆ ಆಗ್ಬೇಕಾದ್ರೆ ಆರ್ಡಿನರಿ ಇರ್ತಾರೆ ಅವರು. ಎಕ್ಸ್ಟ್ರಾರ್ಡಿನರಿ ಡಿವೋಟೀಸ್. ಅದರಂಗ ಇಲ್ಲಿ ಹದಾಯಿ ಓಜಾ ನಿತ್ಯಾನಂದ ಅವರು ಪ್ರಾಣ. ನಿತ್ಯಾನಂದ ಹೋಗಿದ ನಂತರ ಬದುಕಲಿಕ್ಕೆ ಆಗಲೇ ಇಲ್ಲ, ಅವರು ತಮ್ಮ ಪ್ರಾಣ ಬಿಟ್ಟುಬಿಟ್ರು. ಭಾಳ ನಿರಾಶೆ. ಈಗ ಹೋದರು, ಕರ್ಕೊಂಡು ಹೋದರು. ಇಡೀ ಭಾರತ ಯಾತ್ರೆ ಮಾಡಿದ್ದಾರೆ. ಎಷ್ಟು ವರ್ಷ ಯಾತ್ರೆ ಮಾಡಿರ್ಬೇಕು? 20 years. 20 ವರ್ಷ ತನೂ ಇಡೀ ಭಾರತದ ಯಾತ್ರಾ. ಲಕ್ಷ್ಮೀಪತಿ ಜೊತೆಗೆ ನಿತ್ಯಾನಂದ ಪ್ರಭು ಯಾತ್ರೆ ಮಾಡ್ತಾ ಇದ್ದಾರೆ. 12 ವರ್ಷಕ್ಕೆ ಹೋದವರು ಪ್ಲಸ್ 20, 32 years ಆಗಿತ್ತು ಈಗ ಅವ್ರದ್ದು. 1506 ಇಸ್ವಿ ಮಾಯಾಪುರದಲ್ಲಿ
ನಿತ್ಯಾನಂದ ಪ್ರಭು ಮತ್ತು ಚೈತನ್ಯ ಮಹಾಪ್ರಭುಗಳ ಮೊದಲೇ ಬಾರಿ ಭೇಟಿ. ಇಲ್ಲಿ ಒಂದು ಊರದ ಹತ್ತಿರ, ಮುಂಡರಗಿ ಹತ್ತಿರ, ಕೊಪ್ಪಳ ಗದಗ ಆ ಕಡೆ ಹೋದ್ರೆ ಮುಂಡರಗಿ ಬರ್ತದೆ. ಅಲ್ಲಿ ಒಂದು ಊರು ಮೊದಲಗಟ್ಟಿ ಅಂತಾರೆ, ಅದಕ್ಕೆ ಮೊದಲಗಟ್ಟಿ. ಭಾಳ ವರ್ಷದಿಂದ ಹೋದಾಗ ಅಲ್ಲಿ ದೊಡ್ಡ ಆಂಜನೇಯ ದೇವಸ್ಥಾನದ ದರ್ಶನ ಮಾಡಿ ಅಲ್ಲೇ ಪ್ರದಕ್ಷಿಣೆ ಹಾಕ್ತಾರೆ. ಒಬ್ಬರು ಅರ್ಚಕರು ಬಂದು ನನಗೆ ಹೇಳಿದರು, ಇದು ಊರ ಹೆಸರು ಮೊದಲಗಟ್ಟಿ ಅಂತ ಬಿದ್ದದ. ಆ್ಯಕ್ಚುಲಿ ಇದ್ರ ಊರ ಹೆಸರು ಮೊದಲಗಟ್ಟಿ ಅಲ್ಲ, ಮೊದಲ ಬೆಟ್ಟಿ. ರಾಮ ಮತ್ತು ಹನುಮಂತ ಭೇಟಿಯಾಗಿದ್ದ ಜಾಗ ಇದು. ಕಿಷ್ಕಿಂಧ ಎಲ್ಲ ಹಂಪಿ ಕಡೆ ಹೋಗೋ ಮುಂಚೆ ರಾಮ ಹನುಮಂತ ಭೇಟಿಯಾಗಿದ್ದ ಜಾಗ ಇದು. ನೋಡಿ, ಮೊದಲ ಭೇಟಿ, ಫಾಸ್ಟ್ ಮೀಟಿಂಗ್. ಜಬ್ ವಿ ಮೆಟ್, ಇಲ್ಲಿ ಕುಡಿದ್ದವರು ಹನುಮಂತ ಮತ್ತು ರಾಮ. ಅದರಂಗ ನಿತ್ಯಾನಂದ ಪ್ರಭು ಮತ್ತು ಚೈತನ್ಯ ಮಹಾಪ್ರಭು ಮೊದಲ ಭೇಟಿ ಮಾಯಾಪುರದಲ್ಲಿ ಆಯಿತು. ನಿತ್ಯಾನಂದ ಪ್ರಭು ವಯಸ್ಸಾವಾಗ 32, ಚೈತನ್ಯ ಮಹಾಪ್ರಭು ವಯಸ್ಸಾವಾಗ 20 ವರ್ಷ, 20 ಇಯರ್ಸ್. ಆವಾಗ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಹೇಳ್ತಾರೆ, ಇಷ್ಟು ವರ್ಷ 20 ವರ್ಷ ತನ ಅವಧೂತನಾಗಿ ಅಡ್ಡಾಡ್ತಾ ಇದ್ದಿ. ಅವಧೂತ ಅಂದ್ರೆ ಏನು ಅರ್ಥ? ಯಾವ ಶೆಲ್ಟರ್ ಇಲ್ಲ, ಎಲ್ಲಿ ಮನೆ, ಎಲ್ಲಿ ಯಾವ ಗಿಡದ ಬುಡಕ್ಕೆ ಮಲ್ಕೊಂಡ್ಬಿಡೋದು, ಎಲ್ಲರ ಒಂದು ಆಶ್ರಮ ಸಿಗ್ತಾ ಅಲ್ಲಿ ಹೋಗಿ ಮಲ್ಕೊಳ್ಳೋದು. ಇದೇ ರೀತಿ ಕಳೀತಾ ಇದ್ದು 20 ವರ್ಷ ಕಳೆದಿನಿ. ಅವಧೂತನಾಗಿ ಅಡ್ಡಾಡಿದಿ, ಸಾಕಿದ್ದೀನಿ, ಮದುವೆ ಮಾಡ್ಕೋ ಅಂದ್ಬಿಟ್ಟು. ವಸುಂಧರ ಮತ್ತು ಜಾಹ್ನವಿ ಅವ್ರ ಜೊತೆಗೆ ಮದುವೆ, ಇಬ್ಬರ ಜೊತೆಗೆ ಮದುವೆ ಆಗ್ತದೆ. ಆ ಜಾಹ್ನವಿ ಮಾತಾಜಿ ನಮ್ಮ ಪರಂಪರೆಯಲ್ಲಿ ಅವರು ಒಬ್ಬರು ಇನಿಷಿಯೇಟಿಂಗ್ ಸ್ಪಿರಿಚುವಲ್ ಮಾಸ್ಟರ್ ಆದರು. ನಾವೊಂದು ಭಜನದಲ್ಲಿ ಹೇಳ್ತೀವಲ್ಲ, ಶ್ರೀ ಜಾನವ ಪಾದ ಪದ್ಮ ಕೋರಿಯ ಸ್ಮರಣ ದೀನ ಕೃಷ್ಣ ದಾಸೆ ಕೋಯಿ ನಾಮ ಸಂಕೀರ್ತನ್. ಭೋಗಾರತಿ ಒಳಗೆ ಹಾಡ್ತಾರೆ ಇದನ್ನು. ಶ್ರೀ ಜಾನವ ಪಾದ ಪದ್ಮ, ಜಾನವ ಅಂದರೆ ಜಾಹ್ನವಿ ಮಾತಾಜಿ, ಅವ್ರ ಪಾದ ಪದ್ಮ ಕೋರಿಯ ಸ್ಮರಣ ದೀನ ಕೃಷ್ಣ ದಾಸೆ ಕೋಯಿ ನಾಮ ಸಂಕೀರ್ತನ್. ಅವರೊಬ್ಬರು ಮಹಿಳೆಯರಾಗಿ ಮಾತಾಜಿಯಾಗಿ ಇನಿಷಿಯೇಟಿಂಗ್ ಸ್ಪಿರಿಚುವಲ್ ಮಾಸ್ಟರ್ ಆದರು. ಇದು ನಿತ್ಯಾನಂದ ಪ್ರಭು ಈ ರೀತಿ ಮದುವೆ ಆದರು, ಅವರಿಂದ ಮಕ್ಕಳಾದರು. ಆಮೇಲೆ ವೀರಚಂದ್ರ, ಸುಧಾಮತ್, ಹಿಂಗೆ ಹೆಸರೇನೋ ಎರಡು ಅವ. ವೀರಚಂದ್ರ ಮಗನ ಹೆಸರು. ಆಮೇಲೆ ಚೈತನ್ಯ ಮಹಾಪ್ರಭು ಅವರು ನಿತ್ಯಾನಂದ ಪ್ರಭು ಹೇಳಿದ್ದು, ಇದು ಕೃಷ್ಣ ಭಾವನಾ ಪ್ರಚಾರ ಮಾಡಬೇಕು. ನಿತ್ಯಾನಂದ ಪ್ರಭು ಮತ್ತು ಹರಿದಾಸರು ಅಡ್ಡಾಡೆಲ್ಲ ಕಡೆ ಪ್ರಚಾರ ಮಾಡುತ್ತಾ ಇದ್ದರು. ಒಂದು ಮಾರ್ಕೆಟ್ ಪ್ಲೇಸ್ನಲ್ಲಿ ಬರ್ತಾರೆ, ಅಲ್ಲಿ ನೋಡ್ತಾರೆ ಇಬ್ಬರು ರಫಿಯನ್ಸ್, ಬಹಳ ಗ್ಯಾಂಗ್ಸ್ಟರ್ಸ್, ಗುಂಡಾ ಟೈಪ್ ಇದ್ದವರು. ಗುಂಡಾ ಏನು ಮಹಾಗುಂಡಾಗಳು. ಜಗಾಯಿ ಮದಾಯಿ ಕೊಡೋದು, ದಂಧೆ ಆಗ್ತಾಯಿತ್ತು ಮಾರ್ಕೆಟ್ ಪ್ಲೇಸಲ್ಲಿ. ಚೈತನ್ಯ ಮಹಾಪ್ರಭು, ಇದು ನಿತ್ಯಾನಂದ ಪ್ರಭು ಆರ್ಡರ್ ಕೊಟ್ಟಾರೆ. ಚೈತನ್ಯ ಮಹಾಪ್ರಭು ಹೋಗಿ ಪ್ರಚಾರ ಮಾಡಬೇಕು ಎಲ್ಲರಿಗೂ. ಯಾರೇ ದೇಕು ತಾರೇಕವು ಕೃಷ್ಣ ಉಪದೇಶ, ಬರೀ ಇಂಥವ್ರಿಗೆ ಉಪದೇಶ ಮಾಡಿರಿ, ಅಂಥವ್ರಿಗೆ ಉಪದೇಶ ಮಾಡಲಿ, ಯಾರು ಬಿಟ್ಟು ಆಗ್ತಾರೋ ಅವ್ರಿಗೆ ಹೇಳಿ. ಯಾರೇ ದೇಕು ತಾರೇಕವು ಕೃಷ್ಣ ಉಪದೇಶ, ಹಮಾರ ಆಜ್ಞಾ ಗುರು ಹೋಯ್ ತಾರಾ ದೇಶ. ಅದು ಬಂದರು ಅವರು, ಇವರಿಬ್ಬರ ಕಡೆ ಹರಿದಾಸರು ಮತ್ತು ನಿತ್ಯಾನಂದ ಪ್ರಭು ಬಂದು ಹೇಳಲಿಕ್ಕತ್ತಾರ, ಇದೆಂಥ ಜೀವನ ಮಾಡ್ತಾ ಇದ್ದೀರಿ, ಭಗವಂತನ ನಾಮಸ್ಮರಣೆ ಮಾಡಬೇಕು, ಪಾಪದಿಂದ ಮುಕ್ತರಾಗಬೇಕು, ಇವೆಲ್ಲ ಉಪದೇಶ ಮಾಡಿ ತಿಳಿಸ್ಲಿಕ್ಕತ್ತಾರೆ. ಅವ್ರಿಗೆ ಭಯಂಕರ ಕೋಪ ಬಂತು, ಹೊಡಿಲಿಕ್ಕೆ ಹೊರಟು ಬಿಟ್ರು. ಹೆಂಗೋ ಮಾಡಿ ಅಲ್ಲಿಂದ ಅವತ್ತು ಪಾರಾಗಿ ಬಂದರು ಅವರು. ಅವ್ರಿಗೇನು ಓಡೋಗೋ ಅವಶ್ಯ ಇಲ್ಲ. ನಿತ್ಯಾನಂದ ಪ್ರಭು ಬಲರಾಮ ಅವಯಾ ಓಡೋಗೋ ಪ್ರಸಂಗ ಬರ್ತದೆ ಅವರಿಗೆ. ಆದರೂ ಒಂದು ಲೀಲೆ ಗತಿ ಮಾಡ್ತಾ ಇದ್ದಾರೆ, ಓಡೋಗ್ಬಿಟ್ರೆ ಹೆಂಗೋ ಪಾರಾದ್ರು. ಮತ್ತು ಸ್ವಲ್ಪ ದಿವಸಿಗೆ ಈ ಸರಿ ಜಗಾಯಿ ಮದಾಯ ಮನೆಗೆ ಬಂದ್ಬಿಟ್ರು. ಜಗಾಯಿ ಮದಾಯ ದೂರಿಂದ ನೋಡ್ತಾರೆ, ಅರೆ ಮತ್ತು ಮನೆಗೆ ಬಂದಾರೆ ಇವತ್ತು, ಅವರೇ ಅಲ್ಲಿ ಮಾರ್ಕೆಟ್ನಲ್ಲಿ ಭೇಟಿಯಾಗಿದ್ದು, ಹೌದಲ್ಲ, ಈ ಮನೆಗೆ ಬರ್ತಾ ಇದ್ದಾರೆ.
ಬರಲಿ ತಡಿ ಇವತ್ತು ನೋಡೇ ಬಿಡ್ತೀನಿ ಅಂತ ನಿತ್ಯಾನಂದ ಪ್ರಭು ಮತ್ತು ಹರಿದಾಸ ಬರ್ತಾ ಇದ್ದಾರೆ. ಕೋಪದಿಂದ ಒಂದು ಅರ್ಥನ್ ಪಾಠ, ಮಣ್ಣಿಂದು ಒಂದು ಕುಂಡೆಗತೆ ಏನಿರ್ತಾರೆ ಅರ್ಥನ್ ಪಾಠ, ಅದನ್ನು ತೊಗೊಂಡು ಜೋರಾಗಿ ಹೊಡೆದು ನಿತ್ಯಾನಂದ ಪ್ರಭು ಬಂದು ತಲೆಗೆ ಹೊಡೆಯಿತು, ರಕ್ತ ಬರಲಿಕ್ಕೆ. ಇದು ಚೈತನ್ಯ ಮಹಾಪ್ರಭುಗಳ ತಿಳಿದಾದಮೇಲೆ ಇಮ್ಮಿಡಿಯೇಟ್ಲಿ ಅಲ್ಲಿ ಪ್ರಕಟ ಆಗ್ತಾರೆ. ಕೈಯಲ್ಲಿ ಸುದರ್ಶನ ಚಕ್ರ, ಇಬ್ಬರದು ತಲೆ ತೆಗೆದು ಹಾಕಲಿಕ್ಕೆ ನಿಂತು ಬಿಟ್ಟಾರೆ. ನಿತ್ಯಾನಂದ ಪ್ರಭು ಕಾಲು ಹಿಡ್ಕೊಂಡು ಚೈತನ್ಯ ಮಹಾಪ್ರಭುಗಳ ಆಗಲೇ ಹೇಳಿದ್ದ ಅರ್ಜುನ ಕೃಷ್ಣನ ಪಾದ ಹಿಡ್ಕೊಂಡ, ಹೊಡಿಬೇಡ. ಅದರಂಗೆ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭು ಪಾದ ಹಿಡ್ಕೊಂಡು ಹೊಡಿಬೇಡ. ನಿಮ್ಮ ಅವತಾರ ಆಗಿದೆ ಅದಕ್ಕೆ. ಪತಿತ ಪಾವನ ಹೇತು ತವ ಅವತಾರ. ಮತ್ತಿದು ಯಾವಾಗ ಸಿದ್ಧ ಆಗೋದಿದೆ? ಬರೀ ಹಾಡೋದಾಯ್ತಲ್ಲ. ಪತಿತ ಪಾವನ ಹೇತು ತಾವ ಅವತಾರ. ಪತಿತರು ಉದ್ಧಾರ ಮಾಡ್ಲಿಕ್ಕೆ ಬಂದಿರಿ ನೀವು. ಮತ್ತು ಇವ್ರಿಗಿನ್ನ ಪತಿತರು ಯಾರಿದ್ದಾರೆ ಈಗ? ಜಗಾಯಿ ಮಂದಾಯಿ ಇವ್ರದ್ದು ಉದ್ಧಾರ ಮಾಡಿರಿ. ಆವಾಗ ಇದಕ್ಕೆ ಪತಿತ ಪಾವನಿಗೆ ಅರ್ಥ ಆಗ್ತದೆ. ಇವ್ರು ಉದ್ಧಾರ ಮಾಡಿರಿ, ಹೊಡಿಬೇಡ್ರಿ ಅಂತ. ನೋಡ್ರಿ, ಇದೆಲ್ಲ ಚೈತನ್ಯ ಮಹಾಪ್ರಭು ಏನು ಗೊತ್ತಿಲ್ಲ, ಎಲ್ಲ ಗೊತ್ತದ. ಚೈತನ್ಯ ಮಹಾಪ್ರಭು ಸ್ವತಃ ಹೇಳಿದ್ದು ತಮ್ಮ ಶಿಕ್ಷಾಷ್ಟಕದಲ್ಲಿ, ತ್ರಿನಾದಪಿ ಸುನಿಚೇನ ತರೋರಪಿ ಸಾಹಿಷ್ಣುನ. ನಮ್ಮಷ್ಟಕ್ಕೆ ನಾವು ಏನು ವಿಚಾರ ಮಾಡಬೇಕು? ಎಲ್ಲ ಊಟ ನಾವೆಲ್ಲ ರಿವರ್ಸ್. ತೃಣಾದಪಿ ಸುನಿಚೇನ, ಹುಲ್ಲಿನ ಕಡ್ಡಿಗೆ ನಾನು ಕೇಳಿದ್ದೀನಿ ಅಂತ ಭಾವಸಂದ್ರೆ ನಾನು ಯಾರಿಗಿನ ಕಡಿಮೆ ಇದ್ದೀನಿ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ಏನೇನೋ ಎಲ್ಲ ಬೋಗಸ್ ಹೊಲಸು ತಲೆಗೆ ತುಂಬಿಬಿಟ್ಟದು. ಇದು ಆ್ಯಕ್ಚುಲಿ ಫ್ಯಾಕ್ಟ್. ಹ್ಯುಮಿಲಿಟಿ ನಮ್ಮಲ್ಲಿ ಬರಬೇಕು. ತ್ರಿನಾದಪಿ ಸುನಿಚೇನ ತರೋರಪಿ ಸಹನ, ವೃಕ್ಷದಕ್ಕಿಂತ ಜಾಸ್ತಿ ಸಹನಶೀಲತೆ ನಮ್ಮಲ್ಲಿರಬೇಕು. ಇದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದ. ತಾವು ಸಹನಶೀಲತೆ ತೋರಿಸಲೇ ಇಲ್ಲಲ್ಲ. ನೋಡ್ರಿ ಹೆಂಗದ. ಚೈತನ್ಯ ಮಹಾಪ್ರಭು ಹೇಳಿದ್ದು, ಯಾರ ನಮಗೇನಾದರೂ ಬೈದ್ರೆ, ಏನಾದರೂ ಅಫೆಂಡ್ ಮಾಡಿದ್ರೆ, ತರೋರಪಿ ಸಾಯಿಷ್ಣು, ಸುಮ್ಮನೆ ಇರಬೇಕು, ಟಾಲರೇಟ್ ಮಾಡ್ಕೋಬೇಕಂತ. ಯಾರ ಭಕ್ತರಿಗೆ ಭಗವಂತಗ ಅಪಮಾನ ಮಾಡಿದ್ರೆ ಅಲ್ಲೇ ತರೋರಪಿ ಸಹಿಷ್ಣುನ ನೋ. ಅದು ಉಲ್ಟಾ ನಮ್ಮಲ್ಲಿ. ಯಾರು ನಮಗೆ ಬೈದ್ರೆ ಭಾರಿ ಕೋಪ ಬಂದ್ಬಿಡುತ್ತೆ. ನಿನಗಂದಿಲ್ಲಪ್ಪ, ಅವ್ರಿಗಂದಿನಿ. ಅವರು ಆ ಭಕ್ತರಿಗೆ ಬೇಕಾದ ಅನ್ಕೋ ಹೋಗ್ತಾರೆ. ಅವ್ರ ಬಗ್ಗೆ ನಾನು ಹೇಳ್ತೀನಿ ಬೇಕಾದ್ರೆ ಒಂದಿಷ್ಟು ಅವ್ರ ಬಗ್ಗೆ. ಇಂಥ ಮಂದಿ ಯಾರ ಭಕ್ತರಿಗೆ ಅಫೆಂಡ್ ಮಾಡ್ಲಿಕ್ಕತ್ತಾರ ಅಂದ್ರೆ ಇಮ್ಮಿಡಿಯೇಟ್ಲಿ ಅವ್ರನ್ನ ಸ್ಟಾಪ್ ಮಾಡಬೇಕು. ಯಾಕೆ ಮಾತಾಡ್ತೀರಿ ಅವ್ರ ಬಗ್ಗೆ ಹಿಂಗೆ? ಅದು ನಮ್ಮಲ್ಲಿ ಇಲ್ಲೇ ಇಲ್ಲ, ಆ ಕಲ್ಚರೇ ಇಲ್ಲ. ಬೈತಿರ್ತಾರೆ, ಏನೋ ಅಂತಿರ್ತಾರೆ, ಟೀಕಾ ಮಾಡ್ತಿರ್ತಾರೆ, ಕೇಳ್ಕೊತ ಹೋಗ್ತಿರ್ತಾರೆ. ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕು ಅದನ್ನು. ಯಾಕೆ ಅವರು ಟೀಕಾ ಮಾಡ್ತಾ ಇದ್ದೀವಿ? ಕೋಪ ಬರಬೇಕಲ್ಲೇ. ದೇವರಿಗೆ ಅಪಮಾನ ಮಾಡಿದರೆ, ಭಕ್ತರಿಗೆ ಅಪಮಾನ ಮಾಡಿದರೆ ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸ್ಟಾಪ್ ಮಾಡಲಿಕ್ಕೆ ಆಗಿಲ್ಲ ಅಂದ್ರೆ ಅಲ್ಲಿದ್ದ ಜಾಗ ಖಾಲಿ ಮಾಡಬೇಕು. ಎರಡರಾಗ ಮಾಡಲೇಬೇಕು. ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ಅವ್ರೇನು ಟೀಕೆ ಮಾಡಿರ್ತಾರೆ, ಅದಕ್ಕೆ ನಮಗೂ ಪಾಪ ಬರ್ತದೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಅವರೇ ಇದನ್ನು ಫಿಲಾಸಫಿ ಕೊಟ್ಟವರು. ವೃಕ್ಷಕ್ಕಿಂತ ಜಾಸ್ತಿ ಸಹನಶೀಲತೆ. ಯಾವಾಗ ಅವ್ರಿಗೆ ಕೇಳ ಬಂತು, ಬನಾರಸ್ದಲ್ಲಿ ಜನ ಎಲ್ಲ ನಿಮಗೆ ಬೈಲಿಕ್ಕತ್ತಾರಲ್ಲಿ, ಸೈಲೆಂಟ್ ಇದ್ರು. ಅಲ್ಲೇ ತರೋರಪಿ ಸಾಯಿಷ್ಣುನ, ಮೋರ್ ಟಾಲರೆಂಟ್ ಇನ್ ದ ಟ್ರೀ. ನಿತ್ಯಾನಂದ ಪ್ರಭುಗೆ ಹೊಡೆದಾರ ಅಂದ ಕೂಡ ಇಮ್ಮಿಡಿಯೇಟ್ಲಿ ಕೋಪ ಬಂದ್ಬಿಡುತ್ತೆ. ಅದರಂಗೆ ರಾಮಾಯಣದಲ್ಲಿ ನೋಡ್ತೀವಿ, ಹನುಮಂತ ಬೈತಾ ಇದ್ರು ಲಂಕಾದಲ್ಲಿ ಎಲ್ಲ ರಾಕ್ಷಸರು. ಸಿಕ್ಕದೆಲ್ಲ ಬೈದ್ರು ಹನುಮಂತಿಗೆ ಒಟ್ಟ ಕೋಪ ಬರಲಿ. ಯಾವಾಗ ರಾಮಗೆ ಬೈದ ರಾವಣ, ಭಯಂಕರ ಕ್ರೋಧ. ಆ ಕ್ರೋಧ ಎಷ್ಟಿತ್ತು, ಇಡೀ ಲಂಕಾಕ್ಕೆ ಬೆಂಕಿ ಹಚ್ಚಿಬಿಟ್ಟ. ಇದು ಆ್ಯಕ್ಚುಲಿ ಡಿವೋಟೀಸ್ ಲಕ್ಷಣ ಇವೆಲ್ಲ. ನಮಗೆ ಯಾರು ಬೈದ್ರೆ ಬೈಕೊಳ್ಳಿಪ್ಪ ಅನ್ಬೇಕು.
ಮತ್ತೊಬ್ರು ಯಾರು ಭಕ್ತರಿಗೆ ಅಫೆಂಡ್ ಮಾಡ್ಲಿಕ್ಕತ್ತಾರ, ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಿರಿ. ಅದನ್ನು ಮಾಡಿ ಆಗಿಲ್ಲ ಜಗ ಬಿಡ್ರಿ. ಇವ್ರು ಮಾಡೋರ ಕಡೆನೇ ಹೋಗಿ ಮತ್ತು ಊಟ ಮಾಡೋರು ಇದ್ದಾರೆ, ಅಲ್ಲಿ ಹೋಗಿ ತಿಂತಾರೆ, ಮಾಡ್ತಾರೆ, ಎಲ್ಲ ಮಾಡ್ಕೊತ ಹೋಗ್ತಾರೆ. ಏನು ಕಲ್ಚರ್ ಇಲ್ಲ, ಸೆನ್ಸ್ ಇಲ್ಲ. ಸ್ಟ್ರಾಂಗ್ ಆಗಬೇಕು ಎಲ್ಲ ಇದರಲ್ಲಿ ಕಲಿಬೇಕು ನಾವು. ಇವನ್ನೆಲ್ಲ ಅವ್ರ ಕಡೆ ನಾನು ಹೋಗೋದಿಲ್ಲಪ್ಪ. ಡಿವೋಟಿಗೆ ಅಫೆಂಡ್ ಮಾಡ್ಲಿಕ್ಕತ್ತಾರೆ, ಐ ವಿಲ್ ನೆವರ್ ಸ್ಟೆಪ್ ದೇ. ನೋಡ್ರಿ ಆಮೇಲೆ ಅವರು ಬದಲಾಗ್ಲಿಕ್ಕೆ ಅದಕ್ಕೆ ನಿತ್ಯಾನಂದ ಪ್ರಭುಗೆ ಈ ರೀತಿ ಹೊಡೆದ ತಕ್ಷಣ ಚೈತನ್ಯ ಮಹಾಪ್ರಭು ಅವ್ರಿಗೆ ಭಾರಿ ಕೋಪ ಬಂತು. ನಿತ್ಯಾನಂದ ಪ್ರಭು ಪಾದ ಹಿಡ್ಕೊಂಡು ಕ್ಷಮಿಸ್ರಿ ಅವ್ರು. ಇದೆಲ್ಲ ದೃಶ್ಯ ನೋಡಿ ಜಗಾಯ್ ಮದಾಯ್, ಕಲ್ಲಂತ ಹೃದಯ, ಸ್ಟೋನ್ ಲೈಕ್ ಹಾರ್ಟ್ ಕರಗ್ಲಿಕ್ಕತ್ತು ಬಿಡುತ್ತದ. ಕಲ್ಲಂತ ಹೃದಯ ಕರಗ್ಲಿಕ್ಕತ್ತು. ನಿತ್ಯಾನಂದ ಪ್ರಭು ಅವ್ರದ್ದು ಮರ್ಸಿ, ಅಫೆಂಡ್ ಮಾಡಿದವ್ರು ನಾವು, ನಮ್ಮ ಪರವಾಗಿ ಅವ್ರ ಕಾಲು ಹಿಡ್ಕೊಂಡು, ಚೈತನ್ಯ ಮಹಾಪ್ರಭು ಕಾಲು ಹಿಡ್ಕೊಂಡು ಕ್ಷಮಾ ಕೇಳಲಿಕ್ಕತ್ತಾರಲ್ಲ. ಹೊಡೆಸ್ಕೊಂಡವ್ರ ಕ್ಷಮಾ ಕೇಳ್ಕೊಳಿಕತ್ತಾರ, ಹೊಡೆದವ ಹಂಗ ನಿಂತಾರ. ವಿಚಿತ್ರ ಆಯ್ತದ, ಎಲ್ಲೂ ಹಿಂಗಾಗಿರೈತೆ. ಹೊಡೆಸ್ಕೊಂಡವ್ರು ಹಂಗ ನಿಂತಾರಂದ್ರೆ ಮತ್ತು ಮುಗಿದು ಹೋಗ್ತಾರ. ಅವರು ಕ್ಷಮಾ ಕೇಳ್ಕೊಬೇಕು. ನಿತ್ಯಾನಂದ ಪ್ರಭು ಕ್ಷಮಾ ಕೇಳಿ ಹೊಡೆಸ್ಕೊಂಡವ್ರು. ಇದೆಲ್ಲ ನೋಡಿ ಆಮೇಲೆ ಅವರು ಕಲ್ಲಂತ ಹೃದಯ ಕರಗಿ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಪಾದಕ್ಕೆ ಬಿದ್ದು ಬಿಟ್ಟರು. ಕ್ಷಮಿಸ್ರಪ್ಪ ನಮಗೆ. ಚೈತನ್ಯ ಮಹಾಪ್ರಭು ಆವಾಗ ಒಂದು ಕಂಡೀಷನ್ ಮೇಲೆ ಎಕ್ಸ್ಕ್ಯೂಸ್ ಮಾಡ್ತಾರೆ. ಇನ್ನು ಮುಂದೆ ಯಾವುದು ಪಾಥರದ ಪಾಪ ಮಾಡಬಾರದು. ಇವತ್ತು ನಿತ್ಯಾನಂದ ತ್ರಯೋದಶಿ ಬ್ಯಾಂಗ್ಳೂರಲ್ಲಿ ದೀಕ್ಷಾ ಕಾರ್ಯಕ್ರಮಕ್ಕೆ ನಮ್ಮ ಹುಬ್ಬಳ್ಳಿಯಿಂದ ಒಂದು 11 ಜನ ಏನು ಹೋಗ್ಯಾರ ಈಗ ದೀಕ್ಷಾ ಮಾಡೋದು. ಈಗ ದೀಕ್ಷಾ ಆದ ನಂತರ ಅಲ್ಲಿ ಗುರುಗಳು ರೂಪಾದವರೇ ಗುರು, ಈಗ ಅವ್ರ ಪರವಾಗಿ ಕೊಡ್ತಾರೆ ಮಧು ಪಂಡಿತ್ ಪ್ರಭು ರಿತ್ವಿಕ್ ಇನಿಷಿಯೇಷನ್ ಆಯ್ತು. ಗುರುಗಳೆಲ್ಲ ಈಗ ಅದು ಅಫೆನ್ಸಸ್ ಪಾಪದ್ದೆಲ್ಲ ತಗೋತಾರೆ. ಮತ್ತಿನ್ನು ಮುಂದೆ ಫರ್ದರ್ ಇನ್ ಸಿನ್ಸ್ ಮಾಡಬಾರದು. ಮಾಡಿದ್ದಾಯ್ತು, ಟೇಕನ್ ಕೇರ್ ಆಫ್. ಮತ್ತು ಫರ್ದರ್ ಮಾಡಲಿಕ್ಕೆ ಹೋಗಬಾರ್ದು. ಅಫೆನ್ಸಸ್ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್, ಚಾಂಟಿಂಗ್ 16 ರೌಂಡ್ಸ್, ಏಕಾದಶಿ ವ್ರತ ಸ್ಟ್ರಿಕ್ಟ್ಲಿ ಎಲ್ಲ ಫಾಲೋ ಮಾಡ್ಕೋತ ಹೋಗ್ಬಿಟ್ರೆ ಪ್ರಭುಪಾದ ಹೇಳ್ತಾರೆ ನಾನೇ ಜವಾಬ್ದಾರಿ ತಗೋತೀನಿ. ಅದಕ್ಕೆ ನಿತ್ಯಾನಂದ ಪ್ರಭು ಅವ್ರಿಗೆ ಬಲರಾಮ ಅಂದ್ರೆ ಇದು ಗುರುತತ್ವ. ನಿತ್ಯಾನಂದರು ಗುರುತತ್ವ ಸೇಮ್ ಅವ್ರದ್ದೇ ಅವತಾರ. ಚೈತನ್ಯ ಮಹಾಪ್ರಭು ಹೇಳ್ತಾರೆ ಯಾರ್ಯಾರ ಅವತಾರ ಅಂದ್ರೆ 5 ಪ್ರಮಾಣ ಬೇಕು. ಯಾರ್ಯಾರ ಅವತಾರ ಅಂದ್ರೆ 5 ಪ್ರಮಾಣ. ನಾಳೆ ಇನ್ನೊಬ್ಬ ಬರ್ತಾನೆ ನಾನು ಅವತಾರ, ಹೌದಾ? ಏನಿದು ಪ್ರಮಾಣ? 5 ಪ್ರಮಾಣ ಯಾವ? ಶಾಸ್ತ್ರ ಪ್ರಮಾಣ, ಶಾಸ್ತ್ರದಲ್ಲಿ ಉಲ್ಲೇಖನ ಇರಬೇಕು. ಚೈತನ್ಯ ಮಹಾಪ್ರಭು ಕೃಷ್ಣ ಅನ್ಲಿಕ್ಕೆ ಸಾಕಷ್ಟು ಎವಿಡೆನ್ಸ್ ಅದ, ಬೇರೆ ಬೇರೆ ಡೈರೆಕ್ಟ್ ಇಂಡೈರೆಕ್ಟ್ ಎಲ್ಲ ಕಡೆ. ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರಶತ್ಯಂ ಯಜ್ಞೈ ಸಂಕೀರ್ತನ ಪ್ರಾಯೇ ಯಜಂತಿ ಸುಮೇಧಶಃ. ಭಾಗವತದ ಶ್ಲೋಕ 11ನೇ ಸ್ಕಂದದಲ್ಲಿ ಬರುವುದು. ಸುವರ್ಣವರ್ಣೋ ಹೇಮಾಂಗೋ ವರಾಂಗಸ ಚಂದನಾಮಣಿ ಸನ್ಯಾಸ ಕೃಚ್ಯಮಃ ಶಾಂತೋ ನಿಷ್ಠ ಶಾಂತಿ ಪರಾಯಣ. ವಿಷ್ಣು ಸಹಸ್ರನಾಮ ಅಲ್ಲಿ ಬೇರೆ ಬೇರೆ ಪಾರ್ಟ್ ಅದ, ನಾ ಎಲ್ಲ ಕೂಡಿಸಿ ಹೇಳಿನ ಅಷ್ಟೇ. ಗೋಲ್ಡನ್ ಕಾಂಪ್ಲೆಕ್ಷನ್, ಗೋಲ್ಡನ್ ಅವತಾರ. ಮತ್ತಿನ್ನು ಬೇರೆ ಬೇಕಾಷ್ಟವ ನನಗೇನು ಬರೋದಿಲ್ಲ, ಬಂದಷ್ಟು ಹೇಳಿದೆ. ಆದ್ರೆ ನೀವು ನೆಟ್ದಾಗ ಹೋದ್ರೆ ಸಾಕಷ್ಟು ಸಿಗ್ತಾವೆ. ಬೇರೆ 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 ಪ್ರಮಾಣವ ಚೈತನ್ಯ ಮಹಾಪ್ರಭು ಕೃಷ್ಣ. ಈ ಒಂದು ಕಡೆ ಯಾರೋ ಕೃಷ್ಣ ಅವತಾರ ಅಲ್ಲ ಅಂತಂದರೂ ಏನು ತೊಂದರೆ ಇಲ್ಲ. ಬಲರಾಮ ನಿತ್ಯಾನಂದ ಬಲರಾಮ ಆಲ್ ರೈಟ್, ಸ್ವೀಕಾರ ಮಾಡುತ್ತಾ ಇಲ್ಲ, ಬಿಟ್ಕೋರಿ. ಅವ್ರು ಹೇಳಿದ್ದನ್ನು ಪಾಲನೆ ಮಾಡಿರಿ ಸಾಕು. ಈ ಅವತಾರ ಗಿತಾರ ಬಿಟ್ಬಿಡು, ಕನ್ಫ್ಯೂಷನ್ ಆಗ್ಲಿಕ್ಕತ್ತ ಬ್ಯಾಡ್ರಿಪ್ಪ, ಇಲ್ಲಿ ಹಿಂಗೆ ಹೇಳ್ತಾರೆ, ಆಲ್ ರೈಟ್ ಹೋಗ್ಲತ್ತ.
ಯಾಕಂದ್ರೆ ಇದನ್ನು ಓದಿಲ್ಲ, ನಮಗೆ ಕನ್ವಿನ್ಸ್ ಅದ, ಓದೀವಿ, ಕೆಲವ್ರಿಗೆ ಹಾಕೋದಿಲ್ಲ. ಇರಲಿ, ಅವ್ರು ಹೇಳಿದ್ದ ತತ್ವ ಫಾಲೋ ಮಾಡಿರಿ ಸಾಕು. ಭಗವಂತನ ನಾಮಸ್ಮರಣೆ ಮಾಡೋದು, ನಾಮಸ್ಮರಣೆ, ಪಾಪದಿಂದ ಮುಕ್ತರಾಗಿ ಕೃಷ್ಣ ಬೋಲೋ ಸಂಗಿ ಚಲೋ ಹೇ ಮಾತ್ರ ಭಿಕ್ಷಾ ಚಾಯ್. ಚೈತನ್ಯ ಮಹಾಪ್ರಭು ಹೇಳಿದ್ದೆ, ಕೃಷ್ಣನ ನಾಮಸ್ಮರಣೆ ಮಾಡಿರಿ, ಸಂಗಿ ಚಲೋ, ಕರ್ಕೊಂಡು ಹೋಗ್ತೀನಿ ಬರ್ರಿ ನನ್ನನ್ನು, ಇದು ಮಾತ್ರ ಭಿಕ್ಷಾ ಬಿಡ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಶಾಸ್ತ್ರ ಪ್ರಮಾಣ ಬೇಕು. ಯಾರ್ಯಾರ ದೇವರಂದ್ರೆ ಫಸ್ಟ್ ಪ್ರಮಾಣ ಶಾಸ್ತ್ರ ಪ್ರಮಾಣ. ಎರಡನೇದು ಶರೀರಲ್ಲೇ ವಿಶೇಷ ಲಕ್ಷಣ, ಬಾಡಿಲಿ ಸಿಂಪ್ಟಮ್ಸ್, ಕೈ ಇದ್ರ ಮೇಲೆ ವಿಶೇಷ ಚಿಹ್ನ ಇರ್ತಾವೆ, ಕಾಲ ಕೆಳಗಡೆ ಪಾದ ಕೆಳಗ ಅಲ್ಲೂ ಎಲ್ಲ ಧ್ವಜ ವಜ್ರ ಶಂಖ ಚಕ್ರ ಮೀನ ಅಂಕುಶ ಎಲ್ಲ ಡಿವೈನ್ ಸಿಂಪ್ಟಮ್ಸ್. ಇಲ್ಲಿ ನಾವು ಅಲ್ಲ ಏನು ಬರೆಯೋದಿಷ್ಟು ಗೆರೆಯವರಷ್ಟೇ. ಕಾಲ ಕೆಳಗೆ ವಿಶೇಷ ಲಕ್ಷಣ ಎಲ್ಲ ಶರೀರದಲ್ಲಿ, ಅದರಿಂದ ತಿಳಿದು ಬರ್ತದೆ. ಎರಡನೇ ಪ್ರಮಾಣ ಬಾಡಿಲಿ ಸಿಂಪ್ಟಮ್ಸ್. ಮೂರನೇ ಪ್ರಮಾಣ ಅದ್ಭುತ ಲೀಲೆ ಮಾಡ್ತಾರೆ, ಸೂಪರ್ ಹ್ಯೂಮನ್ ಆ್ಯಕ್ಟಿವಿಟೀಸ್, ಯಾವ ಮನುಷ್ಯರು ಮಾಡಲಿಕ್ಕೆ ಆಗೋದಿಲ್ಲ ಅಂಥವೆಲ್ಲ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಕಾಲದಲ್ಲಿ ಕೆಲವು ಭಕ್ತರಿಗೆ ಏನೋ ತಿನ್ಬೇಕಾಗ್ಯದ, ಹಣ್ಣು ತಿನ್ಬೇಕಾಗೇನೋ ಆಗಿರ್ತದೆ. ಆಗಿಂದಾಗೆ ಒಂದು ಬೀಜ ತರಿಸ್ತಾರೆ, ಮಾವಿನ ಗಿಡದ ಬೀಜ, ನೆಲ್ಲ ಹಾಕಿದ್ರೆ ಹಾಗೆ ಬೆಳಿಲಿಕ್ಕೆ ಹತ್ಬಿಡುತ್ತೆ ಗಿಡ. ಅದು ಎಲ್ಲರ ಕಣ್ಣು ಮುಂದೆ ಬೆಳೆದು ಹೂವಾಯ್ತು, ಹಣ್ಣಾಯ್ತು, ಎಲ್ಲ ಚಕ ಚಕ ಬೀಳ್ಲಿಕ್ಕೆ ತಿನ್ನಲಿಲ್ಲ. ಎಲ್ಲ ಅದ್ಭುತ ಲೀಲೆ ಮಾಡ್ತಾರೆ, ಯಾವ ಮನುಷ್ಯರು ಮಾಡಲಿಕ್ಕೆ ಶಕ್ಯನೇ ಇಲ್ಲ. ಗಿರಿಧರ ಗೋವರ್ಧನ, ಗಿರಿಧಾರಿ ಕೃಷ್ಣ ಗೋವರ್ಧನ ಪರ್ವತ ಇಟ್ಟಿದ್ದ, ಸುಂದರ ಚಿತ್ರದ ಇಲ್ಲಿ ಕಾಳಿಂಗ ಮರ್ದನ 100 ಹೆಡಿ ಹಾವದು, ಒಂದು ಕೈಯಲ್ಲಿ ಬಾಲ ಹಿಡ್ದಾನ, ಇಲ್ಲಿ ಚಿತ್ರ ಕಾಣಲಿಕ್ಕೆ ಮತ್ತು ಕುಣಿಲಿಕ್ಕತ್ತಾನ ಅಲ್ಲಿ. 100 ಹೆಡಿ, ಒಂದು ಹೆಂಗೆ ಹೆಡಿ ಎಬ್ಬಿಸ್ತಾರೆ, ಚಕ್ 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 ಅಷ್ಟು ಹಾವಿನ ಹೆಡಿ ಮೇಲೆ ಕುಣಿಯೋದು. ಸ್ಟೇಜ್ ಮೇಲೆ ಕುಣಿಲಿಕ್ಕೆ ಆಗ್ತಾ ಇಲ್ಲ, ಹೊತ್ಕೊಂಡು ಬೀಳ್ತಾರೆ. ಇಲ್ಲಿ ಹಾವಿನ ಹೆಡಿ ಮೇಲೆ ಕುಣಿಲಿಕ್ಕತ್ತಾರೆ ಕೃಷ್ಣ. ಪರ್ಫೆಕ್ಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಕಾಳಿಂಗ ಭರ್ತನ. ಎಷ್ಟು ಅದ್ಭುತ ಲೀಲೆ ರಾಮ ಅವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ, ಚೈತನ್ಯ ಮಹಾಪ್ರಭು ಆಗಿ, ನಿತ್ಯಾನಂದ ಪ್ರಭು ಆಗಿ ಎಷ್ಟೆಲ್ಲ ಅದ್ಭುತ ಲೀಲೆ ಮಾಡಿದ್ದಾರೆ. ಇದು ಮೂರನೇ ಪ್ರಮಾಣ, ಅದ್ಭುತ ಲೀಲೆ ಭಗವಂತ ಮಾಡ್ತಾನೆ. ಮೂರನೇದಾಯ್ತು, ಇನ್ನೆರಡು ಯಾವ? ಈಗ ವಿಶ್ವರೂಪ ದರ್ಶನ. ಯಾವುದೇ ಅವತಾರ ವಿಶ್ವರೂಪ ದರ್ಶನ. ಚೈತನ್ಯ ಮಹಾಪ್ರಭುನು ವಿಶ್ವರೂಪ ದರ್ಶನ ಕೊಟ್ಟಾರೆ. ಈಗ ಅರ್ಜುನ ಗೀತೆಯಲ್ಲಿ ನಾವು ನೋಡ್ತೀವಿ, 11ನೇ ಅಧ್ಯಾಯ ಒಳಗೆ ಕೃಷ್ಣ ಕೇಳ್ತಾ ಇದ್ದಾನೆ, ವಿಶ್ವರೂಪ ದರ್ಶನ ಆಗಬೇಕು, ತೋರಿಸಬ. ವಿಶ್ವರೂಪ ದರ್ಶನ ಯಾಕೆ ಕೇಳಿದ ಅರ್ಜುನ? ಕಾರಣ, 3 ಕಾರಣ ನನಗೆ ನೆನಪಿದ್ದಿದ್ದು ಹೇಳ್ತಾ ಇದ್ದೆ. ಒಂದು, ಮುಂದೆ ಬರುವಂಥ ಯುಗ ಕಲಿಯುಗ, ಅನೇಕರು ಬರ್ತಾರೆ, ಅವತಾರ ಅನ್ಕೋತ. ಇದೊಂದು ಸ್ಟ್ಯಾಂಡರ್ಡ್ ಆಗಬೇಕು. ಯಾರ ಅವತಾರ ಅಂದ್ರೆ ವಿಶ್ವರೂಪ ದರ್ಶನ ತೋರಿಸ್ರಿ. ಅದಕ್ಕೆ ಕಲಿಯುಗ ಬರ್ತದೆ. ಅದಕ್ಕೆ ಎರಡನೇದು, ಆಗಿನ ಜನಕ್ಕೆ ದ್ವಾಪರ ಯುಗದಲ್ಲಿ ಇದ್ದವರಿಗೆ ಇದು ಸಿದ್ಧ ಆಗಬೇಕು. ಕೃಷ್ಣ ಆರ್ಡಿನರಿ ಮನುಷ್ಯ ಅಲ್ಲ, ಸಾಕ್ಷಾತ್ ಭಗವಂತನೇ. ಕೃಷ್ಣಸ್ತು ಭಗವಾನ್ ಸ್ವಯಂ. ವಿಶ್ವರೂಪ ದರ್ಶನ ಅದಕ್ಕೆ ಕೇಳಿದ. 2 ಕಾರಣ ಆಯಿತು. ಮೂರನೇದು, ಯುದ್ಧದ ನಿರ್ಣಯ ಏನಾಗುತ್ತದೆ ಇನ್ನು, ಅದು ನೋಡಬೇಕಾಗಿತ್ತು. ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ. ಯುದ್ಧದ ನಿರ್ಣಯ ಏನಾಗ್ತದ?
ಈ ಇಲೆಕ್ಷನ್ ಬಂದ ಕೂಡ ಎಕ್ಸಿಟ್ ಪೋಲ್ ಶುರು ಆಗ್ತಾವೆ. ಯಾವ ಪಾರ್ಟಿ ಎಷ್ಟು ಸೀಟ್ ಆಗ್ತದೆ, ಏನಾಗ್ತದೆ ಎಲ್ಲ ತೋರಿಸ್ತದೆ. ಹಂಗೆ ಅರ್ಜುನಿಗೂ ಎಕ್ಸಿಟ್ ಪೋಲ್ ಬೇಕಾಗಿದೆ. ಏನಾಗ್ತದೆ ಯುದ್ಧದ ನಿರ್ಣಯ ಅದು ಅರ್ಜುನಿಗೆ ನೋಡಬೇಕಾಗಿತ್ತು. ಆ ವಿಶ್ವರೂಪದಲ್ಲಿ ನೋಡಿಬಿಟ್ಟ. ಎಲ್ಲ ಕೌರವ ಸೇನಾ ಎಲ್ಲ ಪಾಯೊಳಗೆ, ಪಾಂಡವರ ಸೇನೆನೂ ಹೋಗ್ಯದ ವಿಶ್ವರೂಪದಲ್ಲಿ. ಎಲ್ಲರೂ ಸತ್ತು ಹೋದ್ರು. ಭೀಷ್ಮರು, ದ್ರೋಣಾಚಾರ್ಯರು, ದುರ್ಯೋಧನ ಎಲ್ಲರೂ ಸಾಯ್ತಾರೆ. ಕಂಡು ಬಂದ್ಬಿಡ್ತು. ತಿಳಿಯುತ್ತೀಗ ವಿಜಯ ಬರೋದು ನಮಗೆ ಪಾಂಡವರಿಗೆ ಜಯ ಆಗ್ತದೆ. ಇದು ಮೂರನೇ ಕಾರಣ. ಆದರೆ ನಾಲ್ಕನೇ ಕಾರಣ, ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಹೆಂಗೆ ಪ್ರತಿ ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡುತ್ತಾನ, ಗರ್ಭೋದಕ್ಷ ಆಗಿ ವಿಷ್ಣು ಆಗಿ, ಅವು ಎಲ್ಲ ನೋಡಬೇಕಾಗಿತ್ತು. ಆಯಿತು, ಅದನ್ನೂ ಎಲ್ಲ ನೋಡಬೇಕು ವಿಶ್ವರೂಪದಲ್ಲಿ. ಅದಕ್ಕೆ ವಿಶ್ವರೂಪ ದರ್ಶನ ಇದು ಒಂದು ಪ್ರಮಾಣ. 4 ಪ್ರಮಾಣ ಅದು ಹೇಳಿದ್ದೀಗ ನಾನು. ಲಾಸ್ಟ್ ಇನ್ನು ಒಂದದ ಯಾವುದದು, ಭಗವಾನ್. ದೇವರಂದ್ರೆ ಭಗವಾನ್. ಷಡ್ ಐಶ್ವರ್ಯ ಪೂರ್ಣ. ಅದಕ್ಕೆ ಅದರದ್ದು ಬೇಕಲ್ಲ 6 ಐಶ್ವರ್ಯ: ವೆಲ್ತ್, ಬ್ಯೂಟಿ, ನಾಲೆಜ್, ಸ್ಟ್ರೆಂತ್, ಫೇಮ್, ರಿನನ್ಸಿಯೇಷನ್. ಇವು 6 ಐಶ್ವರ್ಯ. ಸಮಗ್ರಸ್ಯ ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ ಜಸಸ ಶ್ರಿಯ ಜ್ಞಾನ ವೈರಾಗ್ಯಶ್ಚೈವ ಸನ್ನಾಂ ಭಗಂತಿ. ಅದಕ್ಕೆ ಇದೊಂದು 5ನೇ ಪ್ರಮಾಣ. ಯಾರ ಅವತಾರ ಜನ್ಮಗೂಯಂ ಭಗವತೋ ಯ ಏತದ್ ಪ್ರಯತೋ ನರಃ ಸಾಯಂ ಪ್ರಾರ್ಥ ಗೃಣನ್ ಭಕ್ತ್ಯ ದುಃಖ ಗ್ರಾಮಾತ್ ವಿಮುಚ್ಯತೆ. ಭಾಗವತದ ಶ್ಲೋಕ. ಭಗವಂತನ ಜನ್ಮ ವೆರಿ ಕಾನ್ಫಿಡೆನ್ಷಿಯಲ್. ಜನ್ಮಗೂಯಂ ಭಗವತೋ ಯ ಏತದ್ ಪ್ರಯತೋ ನರಃ. ನರಃ ಅಂದರೆ ಮನುಷ್ಯರು. ಯಾರಿದನ್ನು ಅಧ್ಯಯನ ಮಾಡ್ಕೋತಾರೆ, ಕೇಳ್ತಾರ, ಎಲ್ಲ ಮನುಷ್ಯರು. ಈ ಜಾತಿ ಆ ದೇಶ ಏನಿಲ್ಲೇ ಇಲ್ಲ. ನರಃ ಅಂತದ ಆಲ್ ಹ್ಯೂಮನ್ ಬೀಯಿಂಗ್ಸ್. ಸಾಯಂ ಪ್ರಾರ್ಥ, ಸಾಯಂಕಾಲ, ಪ್ರಾರ್ಥ ಬೆಳಗ್ಗೆ, ಗೃಣನ್ ಭಕ್ತ್ಯ ಭಕ್ತಿಯಿಂದ ಇವನ್ನ ನಾವು ಶ್ರವಣ ಮಾಡುತ್ತಾ ಇದ್ದೆ. ದುಃಖ ಗ್ರಾಮಾತ್ ವಿಮುಚ್ಯತೆ. ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮಿತಿ ಸ್ವಾರ್ಜುನ. ಅದರಂಗ ಇದು ಮೋಕ್ಷಕ್ಕೆ ಹೋಗ್ಬಿಡ್ತಾರೆ ಕೃಷ್ಣನ ಕಡೆ ವಾಪಸ್. ಚೈತನ್ಯರ ಸಂಘ ಜನ ನಿತ್ಯ ಸಿದ್ಧ ಕೋರಿಮಾನೆ ಓ ಜಾಯ್ ಬ್ರಜೇಂದ್ರ ನಂದ ಸೂತಪಾಸ್. ಚೈತನ್ಯ ಮಹಾಪ್ರಭು ಜೊತೆಗೆ ಯಾರೆಲ್ಲ ಬಂದಾರ ಅವರು ಆರ್ಡಿನರಿ ಅಲ್ಲ, ನಿತ್ಯ ಸಿದ್ಧರವರೆಲ್ಲ. ಚೈತನ್ಯ ಮಹಾಪ್ರಭು ಸಂಘ ಜನ ನಿತ್ಯ ಸಿದ್ಧ. ಇಷ್ಟು ನಾವು ಬರೀ ಸ್ವೀಕಾರ ಮಾಡಿದರೂ ಸಾಕು ಅನ್ಲಿಕ್ಕತ್ತಾರ. ಏನು ದೊಡ್ಡ ಫಿಲಾಸಫರ್ಸ್ ಆಗಬೇಕು, ಪಾರಿಸಾತ್ ಸ್ಕಾಲರ್ಸ್ ಆಗಬೇಕು, ಇಷ್ಟು ಸ್ವೀಕಾರ ಮಾಡಿದರೂ ಸಾಕು. ಓ ಜಾಯ್ ಬ್ರಜೇಂದ್ರ ನಂದ ಸುತಪ. ಅವ್ರು ಕೃಷ್ಣನ ಕಡೆ ವಾಪಸ್ ಹೋಗ್ತಾರೆ. ಅದಕ್ಕೆ ನಿತ್ಯಾನಂದ ಪ್ರಭು ಗುರುತತ್ವ. ಇದೊಂದು ಸಣ್ಣ ಘಟನೆ ನೋಡಿ ನಾವು ರಘುನಾಥ ದಾಸರು ಡೈರೆಕ್ಟ್ ಚೈತನ್ಯ ಮಹಾಪ್ರಭು ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಓಡಿ ಹೋದ್ರು. ಮನೆಯಿಂದ ದೊಡ್ಡ ಶ್ರೀಮಂತನ ಒಬ್ಬನೇ ಮಗ ರಘುನಾಥ ದಾಸರು. ಮತ್ತೆ ಯಾರೋ ಹಿಡ್ಕೊಂಡು ಬಂದುಬಿಡ್ತಾರೆ. ಕಡೆಗೆ ಒಂದು ಸರಿ ಹೆಂಗೋ ಪಾರಾಗಿ ಬೇರೆ ರಸ್ತೆ ಹಿಡ್ಕೊಂಡು ಹೋಗಿ ಚೈತನ್ಯ ಮಹಾಪ್ರಭು ಕಡೆ ಬಂದರು. ಅವರು ಚೈತನ್ಯ ಮಹಾಪ್ರಭು ವಾಪಸ್ ಹೋಗಂದ್ಬಿಟ್ರು. ಬೇಡ ಇವೆಲ್ಲ, ಹೋಗಿ ನೀವು ವಾಪಸ್. ಇದು ಹೊರಗಿಂದ ನಿಂದು ವೈರಾಗ್ಯ ತೋರಿಸ್ಬೇಡ, ಒಳಗಿರಲಿ ವೈರಾಗ್ಯ. ಹೊರಗಿಂದ ಅಗದಿ ಒಳ್ಳೆಯ ಆಸಕ್ತಿ ಇದ್ದಂಗೆ ಮಾಡ, ಫ್ಯಾಮಿಲಿ ಲೈಫ್, ಬಿಸ್ನೆಸ್ಸು ಅದ್ರಾಗ ಆಸಕ್ತಿ ಇದ್ದಂಗೆ ಮಾಡ, ಒಳಗೆ ವೈರಾಗ್ಯ ಇರಲಿ ಅಂತ ಹೇಳ್ಬಿಟ್ಟು ರಘುನಾಥ್ ಹೆಂಗೆಂಗೋ ಓಡಿ ಬಂದಾರ. ಚೈತನ್ಯ ಮಹಾಪ್ರಭು ರಿಜೆಕ್ಟ್ ಮಾಡಿ ಒಳಗೆ ಕಳಿಸ್ಬಿಟ್ರು. ಮತ್ತು ಅವ್ರು ಹೇಳಿದ ಪ್ರಕಾರ ಮಾಡ್ಲಿಕ್ಕತ್ರ. ಒಳಗೆ ವೈರಾಗ್ಯ, ಹೊರಗೆ ಫ್ಯಾಮ್ಲಿಯಲ್ಲಿ, ಪ್ರಾಪರ್ಟಿಯಲ್ಲಿ, ಬಿಸ್ನೆಸ್ಸಲ್ಲಿ ಎಲ್ಲ ಇಂಟ್ರೆಸ್ಟ್ ತೋರಿಸ್ಲಿಕ್ಕಂತ. ತಂದೆ ತಾಯಿ ಭಾರಿ ಖುಷಿ ಆಗಿಬಿಟ್ರು. ಮಗ ನೋಡ್ರಿ ಹೆಂಗೆ ಸುಧಾರಿಸ್ಬಿಟ್ಟಾನ, ಇದು ಬೇಕಾದಂಗೆ ಆಗಿಬಿಟ್ಟಾನೆ, ಖುಷಿ ಆಗಿದ್ರು. ಆಮೇಲೆ ಯಾವಾಗ ತಿಳಿದು ಬಂತು ರಘುನಾಥರಿಗೆ, ನಿತ್ಯಾನಂದ ಪ್ರಭು ಬಂದಾರೆ ಇಲ್ಲಿ ಪಾನಿಹಟ್ಟಿಗೆ, ಅಲ್ಲಿ ಅವ್ರದ್ದು ದರ್ಶನ ಮಾಡಬೇಕಂತ ಬಂದ್ರಲ್ಲಿ.
ದೂರಿಂದ ದರ್ಶನ ಮಾಡ್ತಾ ಇದ್ರು. ನಿತ್ಯಾನಂದ ಪ್ರಭು ಹತ್ತಿರ ಒಬ್ಬರು ಬಂದು ಹೇಳ್ತಾರೆ, ಅಲ್ಲಿ ನೋಡ್ರಿ ದೂರ ನಿಂತಾನಲ್ಲಿ ರಘುನಾಥ್, ಅಲ್ಲಿಂದ ದರ್ಶನ ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ಲಿಕ್ಕತ್ತ. ನಿತ್ಯಾನಂದ ಪ್ರಭು ನೋಡಿದ್ರೆ, ಹೇ ಬಾಯ್ಲೆ, ಅಷ್ಟು ದೂರಿಂದ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೆ? ಕಾಳ ನಂಗೆ ಅಲ್ಲಿ ಯಾಕೆ ನಿಂತ್ಯಾಡು ದೂರ, ಹಂಗ್ಯಾಕೆ ನಮಸ್ಕಾರ ಮಾಡ್ಲಿಕ್ಕತ್ತೆ ಅಲ್ಲಿಂದ? ಅದಕ್ಕೆ ನಿನಗೆ ದಂಡ ಕೊಡ್ತೀನಿ. ಅದೇ ಚಿಡಾದೈ ಉತ್ಸವದೆಲ್ಲ ಕೇಳಿರಿ ನೀವು. ಇದೆಲ್ಲ ಆದಮೇಲೆ ಕಡೆಗೆ ನಿತ್ಯಾನಂದ ಪ್ರಭು ನಿತ್ಯಾನಂದ ಪಾದ ಕೋಟಿ ಚಂದ್ರ ಸುಶೀತಳ. ಒಂದು ಚಂದ್ರನೇ ಹುಣ್ಣಿಮೆ ರಾತ್ರಿ ನೋಡ್ತೀವಿ, ಎಷ್ಟೊಂದು ಪ್ಲೆಜರ್ ಕೊಡುತ್ತದೆ. ನಿತ್ಯಾಯ ಪಾದ ಕಮಲ ಕೋಟಿ ಚಂದ್ರ ಸುಶೀತಳ. ಒಂದು ಚಂದ್ರ ಅಲ್ಲ, ಕೋಟಿ ಚಂದ್ರದ ಸುಶೀತಳ. ಅಂಥ ನಿತ್ಯಾನಂದ ಪ್ರಭು ಅವರು ತಮ್ಮ ಪಾದ ರಘುನಾಥರ ತಲೆ ಮೇಲೆ ಇಟ್ಟರು. ಇದರಿಂದ ಏನು ತಿಳಿದು ಬರ್ತದೆ? ಗುರುಗಳ ಅನುಗ್ರಹ ಆಗಲಾರ್ದ ಕೃಷ್ಣಂದ ಅನುಗ್ರಹ ಆಗಲಿಕ್ಕೆ ಶಕ್ಕಿಲ್ಲ. ಯಾವಾಗ ರಘುನಾಥರಿಗೆ ನಿತ್ಯಾನಂದ ಪ್ರಭು ಅವ್ರ ಅನುಗ್ರಹ ಆಯಿತು, ಆಮೇಲೆ ಚೈತನ್ಯ ಮಹಾಪ್ರಭು ಸ್ವೀಕಾರ ಮಾಡಿದರು. ನಾವು ಪ್ರತಿ ದಿವಸ ಮಂಗಳಾರತಿ ಟೈಮ್ನಲ್ಲಿ ಹಾಡ್ತೀವಲ್ಲ, ಗುರು ಅಷ್ಟಕ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಬರೆದಿದ್ದ, ಯಸ್ಯ ಪ್ರಸಾದ ಭಗವತ್ ಪ್ರಸಾದ, ಯಸ್ ಅಪ್ರಸಾದ ನ ಗತಿ ಕೂತು. ಗುರು ನೀವು ಪ್ರಸನ್ನ ಆದ್ರೆ ಕೃಷ್ಣ ಪ್ರಸನ್ನ ಆಗ್ತಾನೆ, ಮತ್ತು ನೀವು ಪ್ರಸನ್ನ ಆಗಿಲ್ಲ ಅಂದ್ರೆ ಕೃಷ್ಣ ಪ್ರಸನ್ನ ಆಗ್ಲಿಕ್ಕೆ ಸಿಕ್ಕಿಲ್ಲ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಗುರು ಪ್ರಸನ್ನ ಆಗಬೇಕು, ಆಮೇಲೆ ಕೃಷ್ಣ. ಮತ್ತು ಗುರು ಪ್ರಸನ್ನ ಆಗಿಲ್ಲ ಅಂದರೆ ನ ಗತಿ ಕೂತು. ಪ್ರಭುಪಾದವರೇ ಒಂದು ಉದಾಹರಣೆ ಕೊಡ್ತಾರೆ ಇದಕ್ಕೆ. ದೊಡ್ಡ ಕಾರ್ಖಾನೆ, ಮಾರುತಿ ಉದ್ಯೋಗ ಅಂತ ತೋರಿ ಸಾವಿರಾರು ಮಂದಿ ಕೆಲಸ ಮಾಡ್ತಾರಲ್ಲಿ. ಈಗ ಒಬ್ಬ ಕರ್ಮಚಾರಿ ವರ್ಕರ್, ಅವನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕಾಂಟ್ಯಾಕ್ಟ್ ಇರ್ತದೆ. ಅವ್ರಿಗೆ ಗೊತ್ತೂ ಇಲ್ಲಿವರು ನಮ್ಮಲ್ಲಿ ಕೆಲಸ ಮಾಡ್ಲಿಕ್ಕೆ ಅವ್ನ ಹೆಸರು ಬಗ್ಗೆ ಏನೂ ಗೊತ್ತಿರಂಗಿಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಇವೆಲ್ಲ ವರ್ಕರ್, ನಾಟ್ ಪಾಸಿಬಲ್. ಆ ವರ್ಕರ್ ಮೇಲೆ ಒಬ್ಬರು ವರ್ಕ್ಸ್ ಮ್ಯಾನೇಜರ್, ಸೂಪರ್ವೈಸರ್ ಅಂತ ಯಾರೋ ಇರ್ತಾರಲ್ಲ, ಅವರು ಜರ್ಕರ್ತ ಪ್ರಸನ್ನ ಆಗಿಬಿಟ್ರೆ ಆ ವರ್ಕರ್ ಜೊತೆಗೆ ಮಾಡಿದ್ದೆಲ್ಲ ಕೆಲಸ ರಿಪೋರ್ಟ್ಸ್ ಹಾಕ್ತಾರೆ. ಅದು ಹೋಗ್ತದೆ MD ಕಡೆ, ನೋಡ್ತಾರೆ. ಆಲ್ ರೈಟ್, ಇನ್ಕ್ರಿಮೆಂಟ್, ಪ್ರಮೋಷನ್ ಚಟ್ 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 ಆಗಿಬಿಡುತ್ತೆ. ಸಿಂಪಲ್ ಎಕ್ಸಾಂಪಲ್ ಪ್ರಭುಪಾದರು ಕೊಟ್ಟಿದ್ದು. ಅದರಲ್ಲಿ ಡೈರೆಕ್ಟ್ ಕೃಷ್ಣ ನೋ, ಥ್ರೂ ದಿ ಪರಂಪರಾ ಸ್ಪಿರಿಚುವಲ್ ಮಾಸ್ಟರ್. ಭಕ್ತರಾಗಲಿ ಗುರುಗಳಾಗಲಿ, ಪ್ರಭುಪಾದವರೇ ನಮಗೆ ಗುರು. ಪ್ರಭುಪಾದವರೇ ಬಂದು ನಮಗೆಲ್ಲ ಹೇಳಬೇಕಾ? ಅದೆಲ್ಲ ಶಕ್ಕಿಲ್ಲ. ಹೇಳ್ಬೋದು, ಅದೇನು ಇಂಪಾಸಿಬಲ್ ಅಂತಲ್ಲ. ಆದರೆ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ಯಾರ ಈಗ, ಇಸ್ಕಾನ್. ಇಲ್ಲಿ ಒಂದು ಬಾಡಿ GBC ಅವೆಲ್ಲ ಪದ್ಧತಿ ಅವರೇ ಮಾಡಿ ಹೋಗಿದ್ದೆ. ಇದನ್ನು ಹೆಂಗೆ ಇಲ್ಲಿ ಕಂಡಕ್ಟ್ ಆಗಬೇಕು? ಸೀನಿಯರ್ ಡಿವೋಟೀಸ್ ಅವರು ತೃಪ್ತ ಆದಂಗೆ ಪ್ರಭುಪಾದ ಪ್ರಸನ್ನ ಆಗ್ತಾರೆ, ಕಂಟಿನ್ಯೂ ಕೃಷ್ಣ ಪ್ರಸನ್ನ ಆಗ್ತಾರೆ. ಡೈರೆಕ್ಟ್ ನಮಗೆ ಬಂದು ಒಬ್ಬೊಬ್ಬರಿಗೆ ಒಂದೊಂದು ಸರ್ವಿಸ್ ಕೊಡ್ತಾರೆ, ಅವೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಅವ್ರಿಗೆ ಪ್ರಭುಪಾದ ಫಿಸಿಕಲಿ ಇದ್ದಾಗೂ ಆಗಿಲ್ಲ. ಎಲ್ಲ ಡಿಸೈಪಲ್ಸ್ ಬಂದು ಬಾರಪ್ಪ ನೀ ಏನು ಮಾಡ್ತೀವಿ ಇದನ್ನು ಮಾಡೋದು, ಹಂಗೆ ಮಾಡ್ಲಿಕ್ಕೆ ಶಕ್ಕಿಲ್ಲ. ಆವಾಗ ಅವ್ರಿಗೆ 10,000 ಶಿಷ್ಯಂದ್ರಿದ್ರು, 10,000 ಡಿಸೈಪಲ್ಸ್. ಹೆಂಗೆ ಪಾಸಿಬಲ್ ಅದು? ಆವಾಗೂ ಎಲ್ಲ ಸೀನಿಯರ್ ಡಿವೋಟೀಸ್ ಲೀಡರ್ಸ್ ಅವರಿಗೆಲ್ಲ ಒಪ್ಪಿಸಿದ್ರು. ಅದಕ್ಕೆ ನಿತ್ಯಾನಂದ ಪ್ರಭು ಅವ್ರದ್ದು ಕೃಪಾ ನಾವೆಲ್ಲರೂ ಯಾಚನೆ ಮಾಡಬೇಕು, ಅವ್ರದ್ದು ಅನುಗ್ರಹ ಆಗಬೇಕು. ಆವಾಗ ನಮ್ಗೆ ಇವೆಲ್ಲ ಶಾಸ್ತ್ರ ತಿಳ್ಕೊಳ್ಳಿಕ್ಕಾಗ್ತದೆ, ಭಕ್ತಿ ಸೇವೆ ಮಾಡಲಿಕ್ಕೆ ಶಕ್ತಿ ಬರ್ತದೆ, ಬುದ್ಧಿ ಬರ್ತದೆ. ಶಕ್ತಿ ಬುದ್ಧಿಹೀನ ಅಮಿಯತಿ ದೀನ. ಶಕ್ತಿನೂ ಇಲ್ಲ, ಬುದ್ಧಿನೂ ಇಲ್ಲ, ದೀನ ಅಂದರೆ ಭಾಳ ಪತಿತ್ರಿತಿ. ಏನು ಮಾಡೋದು? ನಿತ್ಯಾನಂದ ಪ್ರಭು ನಮ್ಗೆ ಹೆಂಗಾರ ಮಾಡಿ ಉದ್ಧಾರ ಮಾಡ್ರಪ್ಪ. ಫಾಲನ್ ಸೋಲ್ಸ್
ಏನೋ ಬಂದೀವಿ ಈಗ ಕೃಪಾದವ್ರ ಕೃಪೆಗೆ ಬಂದು ಏನೋ ಸೇವಕ ಮಾಡಲಿಕ್ಕೆ ಇನ್ನು ಮುಂದುವರಿಬೇಕಂದ್ರೆ ಇವೆಲ್ಲ ಅವ್ರದ್ದು ಅನುಗ್ರಹ ಆಗಬೇಕು. ಇಲ್ಲಿ ನಿಲ್ಲಿಸೋಣ, ಟೈಮ್ ಆಗಿ ಹೋಗ್ಯದ. ಇವತ್ತು ಸಾಯಂಕಾಲ ರಾಯಪುರದಲ್ಲಿ ದೊಡ್ಡ ಉತ್ಸವ ಇರ್ತದೆ. 6 ಗಂಟೆಗೆ ಪಲ್ಲಕ್ಕಿ ಉತ್ಸವ ಆಗಿ ಆಮೇಲೆ ಅಭಿಷೇಕ, ಆರತಿ, ಕೀರ್ತನ, ಪ್ರವಚನ, ಪ್ರಸಾದ 12 ತನಕ ಉಪವಾಸದ. ಈಗಾಗಲೇ 10:20 ಆಯಿತು. ಇನ್ನೊಂದು 1.5 ತಾಸು ಉಪವಾಸ ಮಾಡಿರಿ ಕಂಟಿನ್ಯೂ. 12 ಗಂಟೆಗೆ ನಿಮ್ಮ ಮನೆಯಲ್ಲಿ ಪ್ರಸಾದ ತಗೋರಿ. ಆಮೇಲೆ ದೇವಸ್ಥಾನಕ್ಕೆ ಸಾಯಂಕಾಲ 5:30, 6 ಗಂಟೆ ಅನ್ನೋದ್ರಾಗ ಬಂದುಬಿಡ್ರಿ. ಎಲ್ಲ ಕಾರ್ಯಕ್ರಮ ಮುಗಿಸಿ ಪ್ರಸಾದ ತೊಗೊಂಡು ಮತ್ತೆ ರಿಟರ್ನ್ ಹೋಗ್ಬೋದು. ನಿಲ್ಲಿಸೋನಾಗ ಗ್ರಂಥರಾಜ್ ಇವತ್ತು ಶ್ರೀಮದ್ ಭಾಗವತಂ ಆಗೇ ಇಲ್ಲ. ನಿತ್ಯಾನಂದ ಪ್ರಭು ಕಿ ಜಯ, ಶ್ರೀಲಾ ಪ್ರಭುಪಾದ ಕಿ ಜಯ. ಧನ್ಯವಾದ. ಹರೇ ಕೃಷ್ಣ.